ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಬಹಳ ಸೊಗಸಾದ ಪ್ರದೇಶವಿದು. ಪಕ್ಕದಲ್ಲಿಯೇ ತಿಳಿ ನೀರಿನ ಕೊಳ, ಏಕಾಂತವಾದ ಪ್ರದೇಶ. ನಾನು ಇಲ್ಲಿಯೇ ಏಕಿರಬಾರದು? ಇಲ್ಲ ಇಲ್ಲ, ನಾನು ಯೋಚಿಸುತ್ತಿರುವುದು ತಪ್ಪು. ನಾನೊಬ್ಬ ಏಕಾಂತವಾಸಿಯಾದರೆ ನನ್ನದೊಂದು ಜನ್ಮ ಪುನೀತವಾಗಬಹುದು. ಆದರೆ ಅದು ಸಾಧು ಸಂತರ ಸನ್ಯಾಸಿಗಳ ತತ್ವವಾಗಿರಬಾರದು. ಆದರೆ ನಾನು ಹಾಗಾಗಬಾರದು. ನನ್ನದು ಈ ಲೋಕ ಕಲ್ಯಾಣವೇ ನನ್ನ ಗುರಿಯಾಗಿರುವಾಗ ಏಕಾಂತ ನನಗಲ್ಲ. ನಾನು ತಿರುಗಿ ಬಂದು ಯೋಚಿಸುವುದಾದರೆ ಈ ಲೋಕದಲ್ಲಿ ಅಸತ್ಯ, ಅಧರ್ಮ, ಅನ್ಯಾಯಗಳನ್ನು ಪತನ ಮಾಡಿ ನಾವು ಸ್ಥಾಪಿಸಬೇಕಾದ್ದು ಸತ್ಯ, ಧರ್ಮ, ನ್ಯಾಯಗಳನ್ನು. ನಾನು ತಿರುಗಿ ಬಂದು ಯೋಚಿಸುವುದಾದರೆ ಈ ಲೋಕದಲ್ಲಿ ಅಸತ್ಯ, ಅಧರ್ಮ, ಅನ್ಯಾಯಗಳನ್ನು ಪತನ ಮಾಡಿ ನಾವು ಸ್ಥಾಪಿಸಬೇಕಾದ್ದು ಸತ್ಯ, ಧರ್ಮ, ನ್ಯಾಯಗಳನ್ನು. ಅನಾಗರಿಕರು ನಾಗರಿಕರಂತೆ ಕಾಡು ಮೃಗಗಳಂತಾಗಿ ಈ ಲೋಕವೇ ನಾನು ಬದುಕಿದರೆ ಸಾಕು ಎಂಬ ಮಮಕಾರ ಪೂರಿತರಾಗಿದ್ದಾರೆ. ಸೃಷ್ಟಿ ಸ್ಥಿತಿ ಲಯಗಳ ಹುಟ್ಟರಿಯದ ದುರ್ಜನರು ಹುಟ್ಟಿದಂತೆ ಸಾಯುತ್ತಲೇ ಇದ್ದಾರೆ. ಇದರಿಂದ ಮಾನವ ಲೋಕದಲ್ಲಿ ಹುಟ್ಟಿ ಸಾಧಿಸಿ ತೋರಿಸಿದ್ದೇನೆ. ಹೇ ಪ್ರಕೃತ ದೇವಿ, ಈ ಸಣ್ಣದೊಂದು ಮರದಲ್ಲಿ ಎಷ್ಟೊಂದು ಹಣ್ಣುಗಳನ್ನು ಸೃಷ್ಟಿಸಿರುವೆ. ನನಗೆ ಒಂದೆರಡು ಹಣ್ಣುಗಳನ್ನು ಕೊಡಲಾರೆಯಾ? ಇಲ್ಲ ಇಲ್ಲ, ಕುಳಿತಲ್ಲಿಗೆ ಏನಾದರೂ ಅಪೇಕ್ಷಿಸುವುದು ಸಾಧನೆಯಾಗಲಾರದು. ನಾವೇ ಸಾಧಿಸಬೇಕು. ಸಾಧನೆಯಲ್ಲಿ ಕಂಡ ಸವಿಯನ್ನು ನಾವು ಉಂಡಂತೆ ಪರರಿಗೂ ಹಂಚಿದರೆ ಈ ನನ್ನ ಜನ್ಮ ಸಾರ್ಥಕವಾಗುವುದು.
ಬದುಕು ಬಾಳೋ ನಿತ್ಯವೆಂದು ಪಾಪ ಕಷ್ಟ ಬರುವುದಯ್ಯ. ಇದೋ ನ್ಯಾಯವೋ ಮನುಜ, ಇದೋ ಧರ್ಮವೋ, ಇದೋ ನ್ಯಾಯವೋ ಮನುಜ, ಇದೋ ಧರ್ಮವೋ. ಬದುಕು ಬಾಳು ನಿತ್ಯವೆಂದು ಪಾಪ ಕಷ್ಟ ಬರುವುದಯ್ಯ. ಇದೋ ನ್ಯಾಯವೋ ಮನುಜ, ಇದೋ ಧರ್ಮವೋ, ಇದೋ ನ್ಯಾಯವೋ ಮನುಜ, ಇದೋ ಧರ್ಮವೋ. ನಾಳೆ ಅಳಿವ ದೇಹಕ್ಕಾಗಿ ಹಗಲು ಎರಡು ದಂತವಯ್ಯ. ನಾಳೆ ಅಳಿವ ದೇಹಕ್ಕಾಗಿ ಹಗಲು ಎರಡು ದಂತವಯ್ಯ. ತಂತ್ರವಂತ ಶಕ್ತಿಯಲ್ಲ, ತಂತ್ರವೆಲ್ಲ ಪಾಪಕ್ಕಾಗಿ. ಧರ್ಮ ಒಂದು ಶಕ್ತಿಯಲ್ಲ, ತಂತ್ರವೆಲ್ಲ ಪಾಪಕ್ಕಾಗಿ. ಇದೋ ನ್ಯಾಯವೋ ಮನುಜ, ಇದೋ ಧರ್ಮವೋ. ಬದುಕು ಬಾಳು ನಿತ್ಯವೆಂದು ಪಾಪ ಕಷ್ಟ ಬರುವುದಯ್ಯ. ಇದೋ ನ್ಯಾಯವೋ ಮನುಜ, ಇದೋ ಧರ್ಮವೋ, ಇದೋ ನ್ಯಾಯವೋ ಮನುಜ, ಇದೋ ಧರ್ಮವೋ. ಕೂಡಿ ಬಾಳಬೇಕು ಈಗ, ನೋಡಿ ಬದುಕಬೇಕು ಜನರು. ಕೂಡಿ ಬಾಳಬೇಕು ಈಗ, ನೋಡಿ ಬದುಕಬೇಕು ಜನರು. ಕೂಡಿ ಬಾಳಿದಾಗ ಎಲ್ಲ ಅಣ್ಣ ತಮ್ಮರೆಲ್ಲ ಒಂದೇ. ಕೂಡಿ ಬಾಳಿದಾಗ ಎಲ್ಲ ಅಣ್ಣ ತಮ್ಮರೆಲ್ಲ ಒಂದೇ. ಇದೋ ನ್ಯಾಯವೋ ಮನುಜ, ಇದೋ ಧರ್ಮವೋ. ಬದುಕು ಬಾಳು ನಿತ್ಯವೆಂದು ಪಾಪ ಕಷ್ಟ ಬರುವುದಯ್ಯ. ಇದೋ ನ್ಯಾಯವೋ ಮನುಜ, ಇದೋ ಧರ್ಮವೋ, ಇದೋ ನ್ಯಾಯವೋ ಮನುಜ, ಇದೋ ಧರ್ಮವೋ. ಹೇ ಪ್ರಕೃತ ದೇವಿ, ಎಂತಹ ರುಚಿಯಾದ ಹಣ್ಣುಗಳನ್ನು ಸೃಷ್ಟಿಸಿರುವೆ. ಫಲ ಏನು ಮೃದು ಮಧುರ ಗೀತೆ. ಈ ಗೀತೆಯಲ್ಲಿ ನೋಡಬೇಕಾದ ಸಮಸ್ಯೆಗಳೇ ಬೇರೆ. ಕೇವಲ ಬಾಲಕನ ಬಾಯಲ್ಲಿ ಭಗವಂತನ ಲೀಲೆ. ಈ ಗೀತೆಯಲ್ಲಿ ಮಾನವ ಲೋಕ ಕಲ್ಯಾಣಕ್ಕಾಗಿ ಅಡಕವಾಗಿರುವ ಎಷ್ಟು ಅರ್ಥಗರ್ಭಿತವಾದ ಮಾತುಗಳೇ ಬೇರೆ. ಏನು ರೂಪು, ಏನು ಮೈಕಟ್ಟು, ಮಿಂಚಿನ ಕಣ್ಣುಗಳ ಮೇಲೆ ಆಸಿದಂತಿರುವ ಶಿಖರದಂತ ಹಣೆಯ ಮೇಲೆ ಭಸ್ಮಧಾರಣೆ, ಕೊರಳಲ್ಲಿ ರುದ್ರಾಕ್ಷಿ, ಕಂಕುಳಲ್ಲಿ ಜೋಳಿಗೆ, ಕೈಯಲ್ಲಿ ಕಮಂಡಲ ಮತ್ತು ಬೆತ್ತ. ಇವುಗಳನ್ನೆಲ್ಲ ನೋಡಿದರೆ ಅನ್ನಪೂರ್ಣ ದೇವಿಯಲ್ಲಿ ಭಿಕ್ಷಾ ದೇಹಿ ಎಂದ ಪರಶಿವನ ನೆನಪಾಗುತ್ತದೆ. ಈ ಪುಟ್ಟ ಬಾಲಕನನ್ನು ಎತ್ತಿಕೊಂಡು ಕುಣಿದಾಡಬೇಕೆನ್ನುವಷ್ಟು ಆನಂದವಾಗುತ್ತದೆ. ಈ ಬಾಲಕನೊಡನೆ ಒಂದೆರಡು ಮಾತುಗಳನ್ನು ಆಡಲೇಬೇಕು. ಕೊಡು ಕೊಡು ಎನಗೆ ಎರಡನ್ನುಗಳ, ಕೊಡು ಕೊಡು ಎನಗೆ ಎರಡನ್ನುಗಳ, ತಡ ಮಾಡದೆವು
ಅಪ್ಪ ಬಾಲಕ, ನನಗೆ ಒಂದೆರಡು ಹಣ್ಣುಗಳನ್ನು ಕೊಡುತ್ತೀಯ ಮಗು? ಒಂದೆರಡೇಕೆ ಸ್ವಾಮಿ, 1000 ಹಣ್ಣುಗಳನ್ನು ಬೇಕಾದರೆ ತಿನ್ನಿ. ಇದು ಯಾರ ಸ್ವತ್ತು ಅಲ್ಲ, ಪ್ರಕೃತ ದೇವಿಯ ಸ್ವತ್ತು. 1000 ಹಣ್ಣುಗಳನ್ನು ತಿನ್ನುವ ಹಕ್ಕು ಎಲ್ಲರಿಗೂ ಇರುತ್ತದೆ. ಆದರೆ 1000 ಹಣ್ಣುಗಳನ್ನು ತಿನ್ನಲು ಯಾರೂ ಪ್ರಯತ್ನ ಪಡುವುದಿಲ್ಲ. ಒಂದೆರಡು ಹಣ್ಣುಗಳನ್ನು ತಿಂದರೆ ಸಾಕು. ಇಡೀ ಮರದ ಹಣ್ಣುಗಳನ್ನೇ ತಿಂದು ತೇಗಿದವೆನ್ನುತ್ತಾರೆ. ತಿಂದು ತೇಗಿದ ಮೇಲಂತೂ ಇದು ನಾವು ಹಾಕಿದ ಮರ, ಇದರ ಬಹುಬೇಕೆ ಸ್ವಾಮಿ. 1000 ಹಣ್ಣುಗಳನ್ನು ಬೇಕಾದರೆ ತಿನ್ನಿ. ಇದು ಯಾರ ಸ್ವತ್ತು ಅಲ್ಲ, ಪ್ರಕೃತ ದೇವಿಯ ಸ್ವತ್ತು. 1000 ಹಣ್ಣುಗಳನ್ನು ತಿನ್ನುವ ಹಕ್ಕು ಎಲ್ಲರಿಗೂ ಇರುತ್ತದೆ. ಆದರೆ 1000 ಹಣ್ಣುಗಳನ್ನು ತಿನ್ನಲು ಯಾರೂ ಪ್ರಯತ್ನ ಪಡುವುದಿಲ್ಲ. ಒಂದೆರಡು ಹಣ್ಣುಗಳನ್ನು ತಿಂದರೆ ಸಾಕು. ಇಡೀ ಮರದ ಹಣ್ಣುಗಳನ್ನೇ ತಿಂದು ತೇಗಿದವೆನ್ನುತ್ತಾರೆ. ತಿಂದು ತೇಗಿದ ಮೇಲಂತೂ ಇದು ನಾವು ಹಾಕಿದ ಮರ, ಇದರ ಭಾಗ ನಮಗೇ ಸೇರಬೇಕೆಂದು ಆಸೆ ಪಡುತ್ತಾರೆ ಹಾಳು ಈ ಹುಚ್ಚು ಜನ. ನಿನ್ನ ಬಾಯಲ್ಲಿ ಹೊರಡುತ್ತಿರುವ ಮಾತುಗಳು ಎಷ್ಟು ದೊಡ್ಡ ಮಾತುಗಳು ಮಗು. ನೀನು ಯಾವ ಮಠದ ಒಟುವಾಗಿರುವೆ? ನಾನು ಯಾವ ಮಠದ ಒಟುವೂ ಅಲ್ಲ ಸ್ವಾಮಿ, ಈ ದೇಶಾಟನೆಯ ಪಟು. ಮಗು, ನಿನ್ನ ವಾಕ್ಚರ್ಯು ವೇದ ಸಂಪನ್ನರಿಗೆ ತಿಳಿಯಲು ಸಾಧ್ಯ ಮಗು. ಸ್ವಾಮಿ, ಮಾತನ್ನಾಡಲು ಮಿತಿಬೇಕಷ್ಟೇ ಹೊರತು ವೇದ ಸಂಪನ್ನರಿಗೆ ಮಾತುಗಳು ಗುತ್ತಿಗೆಯಾಗಲಿಲ್ಲ ಸ್ವಾಮಿ. ಯಾವ ವೇದವನ್ನೇಕೆ ಓದಬೇಕು ಸ್ವಾಮಿ? ತೀರಾ ಅಧ್ಯಯನ ಮಾಡಿದೆವೆಂದು ಅದರ ಸಾರ ಸಂಪತ್ತನ್ನು ಈ ಜಗತ್ತಿಗೆ ಹಂಚದಿದ್ದರೆ ಬಂದ ಫಲವಿಲ್ಲ. ಈ ನೇರಳೆ ಮರದಂತೆ ನಾವಾಗಬೇಕು ಸ್ವಾಮಿ. ಈ ನೇರಳೆ ಮರವನ್ನು ಸೃಷ್ಟಿಸಿರುವ ಪ್ರಕೃತಿಯು ಅದು ತನ್ನ ಸೌಂದರ್ಯಕ್ಕೂ ಮತ್ತು ನಮ್ಮಂಥವರ ನೆರಳಿಗಾಗಿ ಅಷ್ಟೇ. ಆದರೆ ಈ ನೇರಳೆ ಮರವು ಬರೀ ನೆರಳನ್ನು ಮಾತ್ರ ನಮಗೆ ಕೊಡುತ್ತಿಲ್ಲ. ಅದರ ಶಕ್ತಿ ಸಾಧನೆಯ ಬೇರುಗಳಿಂದ ಈ ಭೂಮಿಯ ಸಾರವನ್ನು ಎಳೆದು ಅದು ತನ್ನ ರಂಬೆಗಳಿಗೆ ನೀಡುತ್ತದೆ. ಸಾರವತ್ತಾದ ರಂಬೆಗಳು ತಮ್ಮ ಸಾರವನ್ನು ತಮ್ಮಲ್ಲಿಯೇ ಅಡಗಿಸಿಕೊಂಡಿಲ್ಲ. ಅವುಗಳು ಹೂವಾಗಿ, ಕಾಯಾಗಿ, ಹಣ್ಣುಗಳಾಗಿ ನಮ್ಮಂಥವರಿಗೆ ನೀಡುತ್ತವೆ. ಅವು ನೀಡಿದ ಹೂವು, ಕಾಯಿ, ಹಣ್ಣುಗಳಿಗೆ ಇಂಥವರೇ ಅರ್ಹರು ಅನರ್ಹರು ಎಂದು ಸೂಚಿಸುವುದಿಲ್ಲ. ಅದರ ಸಿಹಿಯನ್ನು ತಿಂದು ಪರರಿಗೂ ಹಂಚಲೆಂದು ತಿರುಗಾಡುವ ಜನರ ಕಡೆಗೆಲ್ಲ ತನ್ನ ರಂಬೆಗಳನ್ನು ತೂಗಲಾರಿಸುತ್ತದೆ. ಕಾಣದವರ ಮೇಲೆ ಒಂದೆರಡು ಹಣ್ಣುಗಳನ್ನು ತೊಟ್ಟಿಕ್ಕಿಸಿ ಅವರ ತಲೆಯನ್ನು ಮೇಲಕ್ಕೆತ್ತಿಸುತ್ತದೆ ಅಲ್ಲವೇ ಸ್ವಾಮಿ? ಅಪ್ಪ, ನೀನು ಹೇಳುತ್ತಿರುವುದು ಅರಿವಿನ ಮೂಲಗಳಪ್ಪ. ಆ ಅರಿವು ಸಾಮಾನ್ಯರ ಪಾಲಿಗೆ ಬಂದಿದ್ದಲ್ಲ, ದೇವರ ಆಶೀರ್ವಾದವೂ ಬೇಕು ಮಗು. ಸ್ವಾಮಿ, ಈ ಮರಕ್ಕೆ ತನ್ನನ್ನು ಸೃಷ್ಟಿಸಿದ ಪ್ರಕೃತ ದೇವಿಯ ಅರಿವಿದೆ. ಆದರೆ ಈ ಮಾನವರಿಗೆ ಮಾನವ ಲೋಕದಲ್ಲಿ ಹುಟ್ಟಿದ ಅರಿವೇ ಇಲ್ಲದವರಾಗಿ, ದಯೆ ಇಲ್ಲದವರಾಗಿ ಫಲ ಕೊಡುವ ಮರವನ್ನೇ ಕಡಿದು ಬಿಡುತ್ತಾರೆ. ಅನಂತರ ಅಯ್ಯೋ ಪಾಪ ಎಂದರೆ ದೇವರ ಆಶೀರ್ವಾದವು ದೊರೆಯುವುದಿಲ್ಲ ಸ್ವಾಮಿ. ಹೋಗಲಿ ಬಿಡು ಮಗು, ನನಗೆ ಹಸಿವಾಗುತ್ತಿದೆ. ಬೆಳಗಿನ ಉಪಹಾರ ಇನ್ನೂ ಆಗಿಲ್ಲ. ನನಗೆ ಒಂದೆರಡು ಹಣ್ಣುಗಳನ್ನು ಕೊಡು. ಅವುಗಳನ್ನು ತಿಂದು ನಿನ್ನೊಡನೆ ಒಂದೆರಡು ಮಾತುಗಳನ್ನು ಆಡುವೆನು. ಒಂದೆರಡೇಕೆ ಸ್ವಾಮಿ, 1000 ಬೇಕಾದರೂ ತಿನ್ನಿ. ಆದರೆ ಹಣ್ಣುಗಳನ್ನು ನಾನು ಕೊಡುತ್ತಿಲ್ಲ. ಹಣ್ಣುಗಳನ್ನು ಕೊಡುತ್ತಿರುವುದು ಈ ಮರ. ಹಣ್ಣುಗಳನ್ನು ತಿಂದ ಮೇಲೆ ಈ ಮರಕ್ಕೆ ಆಶೀರ್ವದಿಸಿ ಸ್ವಾಮಿ. ಏಕೆ ಮಗು ಈ ರೀತಿ ನಗುತ್ತಿರುವೆ? ಸ್ವಾಮಿ, ನೀವು ಹಣ್ಣು ತಿನ್ನುತ್ತಿರುವುದನ್ನು ನೋಡಿ ನನಗೆ ತುಂಬಾ ನಗು ಬರುತ್ತಿದೆ. ಏಕೆಂದರೆ ಹಣ್ಣುಗಳು ತಣ್ಣಗಿವೆ, ಸಿಹಿಯಾಗಿವೆ, ಬಲು ರುಚಿಯಾಗಿವೆ. ಬಿಸಿ ವಸ್ತುಗಳನ್ನು ಆರಿಸಿ ತಿನ್ನುವಂತೆ ಬಾಯಿಂದ ಊದಿ ಊದಿ ತಿನ್ನುತ್ತಿರುವರಲ್ಲ, ಏಕೆ ಸ್ವಾಮಿ?
ಮಗು, ಒಳ್ಳೆಯ ಹಣ್ಣುಗಳಿಗೆ ಮಣ್ಣು ಅಂಟಿರುತ್ತದೆ. ಆ ಮಣ್ಣು ಹೋಗಲೆಂದು ನಾನು ಈ ರೀತಿ ಮಾಡುತ್ತಿರುವೆನು ಮಗು. ಸ್ವಾಮಿ, ಮಣ್ಣ ಮಣ್ಣೆಂದ ಅರೈನೆ ಸ್ವಾಮಿ, ಮಣ್ಣ ಮಣ್ಣೆಂದ ಸ್ವಾಮಿ. ಹೋದ ಭಾಗ್ಯವೆಲ್ಲ ನಾಳೆಯ ಭಾಗ್ಯವೆಲ್ಲ ನಾಳೆ ನಿಲ್ಲದೆಯ ನಿತ್ಯ ಜೋಡಿಯಲ್ಲೇ ಮಣ್ಣು ಶಾಶ್ವತ, ನಿತ್ಯ ದೋಷೆಯಲ್ಲೇ ಮಣ್ಣು ಶಾಶ್ವತ. ಮಣ್ಣು ಮಣ್ಣೆಂದು ಅರಗಿರೆ ಸ್ವಾಮಿ, ಮಣ್ಣು ಮಣ್ಣೆಂದು ಹೇಳಲಯ್ಯ ಮಣ್ಣು ಗಣಯ್ಯ, ಹೇಳಲಯ್ಯ ಮಣ್ಣು ಗಣಯ್ಯ, ಸತ್ಯವಲ್ದ ಮಣ್ಣು ಏ ಮಣ್ಣು ಅಯ್ಯ, ಸತ್ಯವಲ್ದ ಮಣ್ಣು ಏ ಮಣ್ಣು ಅಯ್ಯ, ಮಣ್ಣು ಮಣ್ಣೆಂದು ಅರಿವಿದೆ ಸ್ವಾಮಿ, ಮಣ್ಣು ಮಣ್ಣೆಂದು ಸ್ವಾಮಿ. ಮಣ್ಣಿನಲ್ಲೇ ಒಡ್ಡೆ ಮಣ್ಣಿನಲ್ಲೇ ಬೆಳೆದು, ಮಣ್ಣಿನಲ್ಲೇ ಒಡ್ಡೆ ಮಣ್ಣಿನಲ್ಲೇ ಬೆಳೆದು, ಹಣ್ಣ ಮಣ್ಣೆಂದು ತಿನ್ನದೆ ಬಿಡಿರಯ್ಯ, ಹಣ್ಣು ಮಣ್ಣೆಂದು ತಿನ್ನದೆ ಬಿಡಿರಯ್ಯ, ಮಣ್ಣು ಮಣ್ಣೆಂದು ಅರಿವಿರೆ ಸ್ವಾಮಿ, ಮಣ್ಣು ಮಣ್ಣೆಂದು ಸ್ವಾಮಿ. ಸ್ವಾಮಿ, ಈ ಮರ ಹುಟ್ಟಿರುವುದು ಮಣ್ಣಿನಿಂದಲೇ, ಮಣ್ಣಿನಿಂದಲೇ ಹುಟ್ಟಿದ ಮರವೆಂದು ಹಣ್ಣುಗಳನ್ನು ತಿನ್ನಬೇಡಿರಿ ಬಿಡಿ ಸ್ವಾಮಿ. ಮಣ್ಣು ಅಂಟದೆ ಯಾವ ಫಲವೂ ಬೆಳೆಯಲಾರದು ಸ್ವಾಮಿ. ಮಗು, ನಾನು ಹಣ್ಣು ತಿನ್ನುವುದನ್ನು ನೀನು ನೋಡಿ ನಕ್ಕೆ ಅಲ್ಲವೇ? ಹೌದು. ನೀನು ತಿನ್ನು ನೋಡೋಣ. ಸ್ವಾಮಿ, ನಾನು ಹಣ್ಣು ತಿನ್ನುವುದನ್ನು ನೀವು ನೋಡಬೇಕೆ? ಹೌದು, ನೋಡಿ ಸ್ವಾಮಿ. ಮಗು, ನಿನಗೆ ಮಣ್ಣು ಅಂಟಿದ ಹಣ್ಣುಗಳು ಸಿಗಲಿಲ್ಲವೇ? ಇಷ್ಟು ಜಾಗೃತನಾಗಿ ಆಯ್ದು ತಿನ್ನುತ್ತಿರುವೆಯಲ್ಲ. ನನಗೇಕೆ ಸಿಕ್ಕಾವು ಸ್ವಾಮಿ? ಇಲ್ಲಿ ನೋಡಿ, ನನಗೆ ಸಿಕ್ಕುವೆಲ್ಲ ಒಳ್ಳೆಯ ಹಣ್ಣುಗಳೇ. ಏಕೆಂದರೆ ನನ್ನ ಹೃದಯದಲ್ಲಿ ಈ ಮಣ್ಣು ಅಂಟಿದ ಈ ಮರವೇ ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ನೀಡುತ್ತಿರುವಾಗ, ಸಕಲವನ್ನೂ ತಿಳಿದಿರುವ ಈ ಮಾನವ ಈ ಮಣ್ಣು ನೀಡಿದಷ್ಟು ಫಲವನ್ನು ಕೊಡಲು ಅಸಮರ್ಥನಾಗಿರುವನಲ್ಲ ಎಂಬುದೊಂದು ಧ್ವನಿಯು ಮೊಳಗುತ್ತಿದೆ. ಆದ್ದರಿಂದ ಈ ಮಣ್ಣಿಗೂ ನನ್ನ ಮೇಲೆ ಕರುಣೆ ಬಂದಿದ್ದರೂ ಬಂದಿರಬಹುದು. ಆದ್ದರಿಂದ ನನಗೆ ಮಣ್ಣು ಅಂಟದ ಒಳ್ಳೆಯ ಹಣ್ಣುಗಳನ್ನೇ ನೀಡುತ್ತಿದೆ ಈ ಮರ. ಮಗುವೆ ನಿನ್ನಯ ಚೆಲುವು ಚದುರೆಗೆ ಬಾಗುವುದ ಈ ಲೋಕವೋ ಬಾಲಕ. ಮಗುವೆ ನಿನ್ನಯ ಚೆಲುವು ಚದುರೆಗೆ ಬಾಗುವುದ ಈ ಲೋಕವೋ, ಸಡಗರದಿ ಅನ್ನ ತಿನ್ನಲು ಒಡನೆ ಬಂದೆಯ ಇಲ್ಲಿಗೆ. ಸಡಗರದಿ
ಸಲುವಾಗಿ ಸ್ಥಳಕ್ಕೆ ಬಂದೆಯಾ ಮಗು? ಸ್ವಾಮಿ, ಈ ಲೋಕ ಕಲ್ಯಾಣಕ್ಕಾಗಿ ಮಾನವ ಲೋಕದ ಸಮಾಜದ ದಳ್ಳುರಿಗಳನ್ನು, ಅನ್ಯಾಯ ಅಧರ್ಮಗಳನ್ನು ಹಾಗೂ ಸತ್ಯ ಧರ್ಮ ನ್ಯಾಯ ನೀತಿಗಳ ನೆಲೆಯಲ್ಲಾದರೂ ಇರಲಿ ಅದನ್ನು ಪುನರ್ ಪ್ರತಿಷ್ಠಾಪಿಸಲು ಅದಕ್ಕೆ ಒಬ್ಬ ಗುರುವನ್ನು ಹುಡುಕುತ್ತಾ ಆ ಗುರು ನಾನು ಮುಂದೆ ಪ್ರಯಾಣ ಮಾಡಬೇಕೆಂದಿದ್ದೇನೆ. ಸ್ವಾಮಿ, ಇಂದಿನ ಊರೊಂದರಲ್ಲಿಕ್ಕೆ ಸುತ್ತೂರು ಮಠದಲ್ಲಿ ಒಬ್ಬ ಮಹಾಪುರುಷರಿದ್ದಾರೆ. ಅವರ ಹೆಸರು? ಸ್ವಾಮಿ, ಅವರು ಮಹಾ ತಪಸ್ವಿಗಳಂತೆ. ಅವರ ನಾಮಾಂಕಿತ ಶ್ರೀ ಶ್ರೀ ಸಿದ್ಧಾನಂದ ದೇಶಿಕರಂತೆ. ಸ್ವಾಮಿ, ಮಗು, ಅವರ ಹೆಸರಿನ ಮುಂದೆ ನೀನು ಶ್ರೀ ಶ್ರೀ ಎಂದು ಹೇಳಿದೆಯಲ್ಲ, ಏಕೆ ಮಗು? ಸ್ವಾಮಿ, ಅವರೇ ನನಗೆ ತಾಯಿ ತಂದೆ ಗುರುವೆಂಬ ನಿರ್ಧಾರದಿಂದಲೂ ಅವರಿಂದಲೇ ಸತ್ಯ ಧರ್ಮ ನ್ಯಾಯಗಳ ಉಪದೇಶ ಪಡೆಯಬೇಕೆಂಬ ನಿರ್ಧಾರದಿಂದಲೂ ಅವರೇ ನನ್ನ ಗುರುಗಳೆಂತಲೂ ಅವರ ಹೆಸರಿನ ಮುಂದೆ ಶ್ರೀ ಶ್ರೀ ಎಂದು 2 ಬಾರಿ ನುಡಿದು ಅವರ ಹೆಸರನ್ನು ಹೇಳಿದನು. ಸ್ವಾಮಿ, ಹೋಗಲಿ ಬಿಡು ಮಗು. ನನಗೆ ನೀನು ಓದಬೇಕೆಂದಿರುವ ಬೋಧನೆ ಸಾಮಾನ್ಯವಾದದ್ದಲ್ಲ, ಬಹು ಕಠಿಣ. ಪುಟ್ಟ ಬಾಲಕನಾದ ನಿನಗೆ ಇಂಥ ಆಸೆ ಬಂದಿದೆಯಲ್ಲ, ನನಗೆ ಆಶ್ಚರ್ಯವಾಗುತ್ತಿದೆ. ನಾನು ಬಂದಿರುವುದು ಅದಕ್ಕಾಗಿ ಸ್ವಾಮಿ. ಮಗು, ನೀನು ಬಂದಿರುವುದು ಅದಕ್ಕೆ, ನೀನು ಅಲ್ಲಿಂದಲೇ ಬಂದಿರುವುದು ಎಂದು ನನಗೆ ಅರಿವಾಗುತ್ತಿದೆ. ಸ್ವಾಮಿ, ತಾವು ನನ್ನ ಮೇಲೆ ಇಷ್ಟೊಂದು ಕರುಣೆ ತೋರಬೇಕಾದರೆ ತಾವೇ ಆ ನನ್ನ ಗುರುವೆಂದು ಭಾವಿಸಲಿ. ಗುರುದೇವ, ಇದೋ ತಮ್ಮ ಪಾದಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಏಳು ಮಗು, ಏಳು. ಎಚ್ಚರನಾಗು. ನಿನ್ನಿಂದಲೇ ಲೋಕ ಕಲ್ಯಾಣವಾಗಲಿ. ಮಾನವ ಸಮಾಜದಲ್ಲಿ ಹೊಸದೊಂದು ಬೆಳಕು ಪ್ರಜ್ವಲಿಸಲಿ. ಸತ್ಯ ಧರ್ಮ ಶಾಂತಿಗಳ ಸಾಧನೆಯಾಗಲಿ. ಮಗು, ನಿನ್ನ ಹೆಸರೇನು? ಗುರುದೇವ, ನನ್ನನ್ನು ಮಹಾದೇವನೆಂದು ಕರೆಯುತ್ತಾರೆ. ಫಲ, ಮನಕ್ಕೆ ತಕ್ಕಂತೆ ಹೆಸರು ಮಹಾದೇವ. ನಿನ್ನ ಪುಣ್ಯನಾಮ ಎಷ್ಟು ಚೆನ್ನಾಗಿದೆ ಮಗು. ನೀನು ಹೇಳಿದೆಯಲ್ಲ, ಯಾರೋ ಗುರು ಇರುವರೆಂದು. ಆ ಸಿದ್ಧಾನಂದ ದೇಶಿಕೇಂದ್ರ ಸ್ವಾಮೀಜಿಯೇ ನಾನು. ಆಹಾ ಗುರುದೇವ, ಈಗ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಗುರುದೇವ. ನಾನು ಸುತ್ತೂರು ಮಠದಲ್ಲಿ ಗುರುವಾಗಿ ಶಾಸನ ಬರೆಸಿಕೊಂಡಿಲ್ಲ. ನಿನ್ನ ಹಾಗೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ. ನನಗೆ ವಯಸ್ಸಾಗಿದೆ ಅಷ್ಟೇ. ನೀನಿನ್ನು ಬಾಲಕ. ನಿನಗೆ ಯಾವ ವೇದ ಉಪನಿಷತ್ತುಗಳೂ ಬೇಡ, ಅದು ನಿನಗೆ ತಾನಾಗಿಯೇ ಬರುತ್ತದೆ. ನಿನ್ನ ಪುಣ್ಯ ನಾಮ ಮಹದೇಶ್ವರನೆಂದು 3 ಸಾರಿ ಉಚ್ಚರಿಸಲು ಆ ಪರಶಿವನ ಕೈಲಾಸ ನೀನಿದ್ದಲ್ಲಿಗೆ ಬರುತ್ತದೆ. ನಿನ್ನ ಪುಣ್ಯ ನಾಮ ಮಹಾದೇವನೆಂದು ಕೂಗಲೋ ಪಾಪಗಳು ಪರಿಹಾರ ಆಗುವುದಯ್ಯ, ಅಯ್ಯ ಆಗುವುದಯ್ಯ. ನಿನ್ನ ಪುಣ್ಯ ನಾಮ ಮಹಾದೇವನೆಂದು ಕೂಗಲೋ ಪಾಪಗಳು ಪರಿಹಾರ ಆಗುವುದಯ್ಯ, ಅಯ್ಯ ಆಗುವುದಯ್ಯ. 3 ಸಾರಿ ಮಹಾದೇವನೆಂದು ಕೂಗಲೋ 3 ಸಾರಿ ಮಹಾದೇವನೆಂದು ಕೂಗಲೋ ಬರುವುದಯ್ಯ ಕೈಲಾಸ ಇಂದ ಎನಗೆಯ. ಬರುವುದಯ್ಯ ಕೈಲಾಸ ಇಂದ ಎನಗೆಯ. ಮುಕ್ತಿ ಪಥವ ತೋರುವ ಬಹುನಾಮವಯ್ಯ, ಬಹುನಾಮವಯ್ಯ. ನಿನ್ನ ಪುಣ್ಯ ನಾಮ ಮಹಾದೇವನೆಂದು ಕೂಗಲೋ ಪಾಪಗಳು ಪರಿಹಾರ ಆಗುವುದಯ್ಯ, ಅಯ್ಯ ಆಗುವುದಯ್ಯ, ಅಯ್ಯ ಆಗುವುದಯ್ಯ. ಅಪ್ಪ, ಅಪ್ಪ ಮಹಾದೇವ, ಬಾ ಮಠಕ್ಕೆ ಹೋಗೋಣ. ಕೃಪೆ ಮಾಡಿ ಗುರುದೇವ. ಮಹಾದೇವ, ಇದೇನು ಇದೇನು ನಾನು ಮಾಡಿದ ಅಪರಾಧ? ಕೋಟಿಗಳಿಂದ ಹೋಲಾಡುತ್ತಿದ್ದ ನೀನು ಇಂದು ಒಂದು ಹತ್ತಿರ ದಾಸೋಹಕ್ಕಾಗಿ ಮಠದಲ್ಲಿ
ಇದೆಯಾ? ಛೇ, ಪರಮಾತ್ಮ, ನಾನೆಂತಹ ಕಠಿಣ ಚಿತ್ತಳು. ಎಲ್ಲಿ ನೀನಿರುವೆ ಶಂಕರ, ಎಲ್ಲಿ ನೀನಿರುವೆ ಶಂಕರ, ಶ್ರೀಲೋಲ ಗಣಲೀಲ ವನಮಾಲಾನದ ಪಾಲ, ಶ್ರೀಲೋಲ ಲೋಲ ಗಣಲೀಲ ಲೀಲ ವನಮಾಲ ಮಾಲನದ ಪಾಲ, ಶೀಲ ನೀನ ಗುಣ ಜಾಲ ಪೊಳೆಯಾಗಿ ವ್ಯಾಳ ನಯನ ಸಗ ಪಾಲ ನಯನ ಪರ, ಶೀಲ ನೀನ ಗುಣ ಜಾಲ ಪೊಳೆಯಾಗಿ ವ್ಯಾಳ ನಯನ ಸಗ ಪಾಲ ನಯನ ಪರ, ಎಲ್ಲಿ ನೀನಿರುವೆ ಶಂಕರ, ಮಹಾದೇವ ಮಹಾದೇವ, ಕೈಲಾಸವನ್ನು ತೊರೆದು ಭೂಲೋಕ ವಾಸಿಯಾಗಿ ಮಹಾದೇವ ಮಹಾದೇವ, ಕೈಲಾಸವನ್ನು ತೊರೆದು ಭೂಲೋಕ ವಾಸಿಯಾಗಿ ಭಕ್ತರ ಸಲಹುವ ಪಾರ್ವತಿ ರಮಣ, ಭಕ್ತರ ಸಲಹುವ ಪಾರ್ವತಿ ರಮಣ, ನಿನ್ನ ಬಾಲ ಲೀಲ ನೋಡಿ ಧನ್ಯವಾಯಿತು ಈ ಜಗವು, ನಿನ್ನ ಬಾಲ ಲೀಲ ನೋಡಿ ಧನ್ಯವಾಯಿತು ಈ ಜಗವು, ಎಲ್ಲಿ ನೀನಿರುವೆ ಶಂಕರ ಶಂಕರ, ಶಂಕರ ಶಂಕರ ಮಹಾದೇವ. ನೀನು ಹೋಗಿ ಬಾ. ಕೈಲಾಸವನ್ನು ತೊರೆದು ಭೂಲೋಕ ವಾಸಿಯಾಗಿ ಮಹಾದೇವ ಮಹಾದೇವ, ಕೈಲಾಸವನ್ನು ತೊರೆದು ಭೂಲೋಕ ವಾಸಿಯಾಗಿ ಭಕ್ತರ ಸಲಹುವ ಪಾರ್ವತಿ ರಮಣ, ಬಾಲ ನಿನ್ನ ಬಾಲ ಲೀಲ ನೋಡಿ ಧನ್ಯವಾಯಿತು ಈ ಜಗವು, ಎಲ್ಲಿ ನೀನಿರುವೆ ಶಂಕರ ಶಂಕರ, ಶಂಕರ ಮಹಾದೇವ ಮಹಾದೇವ. ನಮ್ಮ ಮಠದ ದಾಸೋಹಕ್ಕಾಗಿ ದಿನವೊಂದಕ್ಕೆ ಒಂದು ಖಂಡಗ ರಾಗಿಯನ್ನು ಕೇವಲ 4-6 ಜನ ಬೀಸಿದರೂ ಸಾಧ್ಯವಾಗುತ್ತಿರಲಿಲ್ಲ. ಇಂತಹದರಲ್ಲಿ ಬಾಲಕನಾದ ಮಹದೇವನು ರಾಗಿ ಬೀಸಲು ಕುಳಿತಿರುವನು. ಇವನ ಮಹತ್ವ ಏನೆಂಬುದನ್ನು ನಾನು ಪರೀಕ್ಷಿಸುವೆನು.
ಇವನೊಬ್ಬ ಮಹಾಪುರುಷನಾಗಿಯೂ ಕಾರಣಪುರುಷನಾಗಿಯೂ ಶರಣನಾಗಿಯೂ ಕಾಣಿಸಿರುತ್ತಾನೆ. ಈಗ ಮಹದೇವನು ರಾಗಿ ಬೀಸಲು ಕುಳಿತಿರುವನು. ಇವನ ಮಹತ್ವ ಏನೆಂಬುದನ್ನು ನಾನು ಮರೆಯಲ್ಲೇ ನಿಂತು ಪರೀಕ್ಷಿಸುವೆನು. ಏನಿದು ಏನಿದು ಆಶ್ಚರ್ಯವಾಗಿದೆ, ಆಶ್ಚರ್ಯವಾಗಿದೆ, ಬಾಲಕನಿವನೋ ಕಾರಣ ಪುರುಷನೋ. ಏನಿದು ಏನಿದು ಆಶ್ಚರ್ಯವಾಗಿದೆ, ಆಶ್ಚರ್ಯವಾಗಿದೆ, ಬಾಲಕನಿವನೋ ಕಾರಣ ಪುರುಷನೋ. ಪರೀಕ್ಷಿಸಿ ನೋಡಲೇಬೇಕು ಬಾಲನ, ಪರೀಕ್ಷಿಸಿ ನೋಡಲೇಬೇಕು ಬಾಲನ, ಪರಿಯನು ಅರೆಯದೆ ಕಾಯ್ದು ನಾನು, ಪರಿಯನು ಅರೆಯದೆ ಕಾಯ್ದು ನಾನು. ಏನಿದು ಏನಿದು ಆಶ್ಚರ್ಯವಾಗಿದೆ, ಆಶ್ಚರ್ಯವಾಗಿದೆ, ಬಾಲಕನಿವನ ಕಾರಣ ಪುರುಷನೋ. ಗರಗರ ಬೀಸುವ ನಿರುತುರಾಗಿಯ, ಗರಗರ ಬೀಸುವ ನಿರುತುರಾಗಿಯ, ಕಾರಣ ಪುರುಷನ ಮಹಿಮೆಯನೋ. ಕಾರಣ ಪುರುಷನ ಮಹಿಮೆಯನೋ. ಏನಿದು ಏನಿದು ಆಶ್ಚರ್ಯವಾಗಿದೆ, ಆಶ್ಚರ್ಯವಾಗಿದೆ, ಬಾಲಕನಿವನ ಕಾರಣ ಪುರುಷನೋ. ಅಪ್ಪ ಶರಣ, ಸಾಕು ಮಾಡು ನಿನ್ನ ದಾಸೋದ ಕಟ್ಟಳೆಯನ್ನು. ಬರಲಾರೆಯ ಮಗು, ಅಪಾರ ಮಹಿಮಾ, ನೀನೆಷ್ಟು ಎಚ್ಚರನಾಗಿರುವೆ. ಬೀಸುತ್ತಿದ್ದ ರಾಗಿ ಕಲ್ಲು ನಿಂತಿದ್ದೇಕೆ? ನೀನು ರಾಗಿ ಬೀಸುವುದನ್ನು ನೋಡುವ ಭಾಗ್ಯ ಈ ನನ್ನ ಕಣ್ಣುಗಳ ಪಾಲಿಗೆ ಇಲ್ಲದಂತಾಯಿತೇ ಮಹದೇಶ್ವರ, ಮಹದೇಶ್ವರ. ಬಂದೆನು ಗುರುದೇವ, ಬಂದೆನು ಗುರುದೇವ. ಇದೋ ತಮ್ಮ ಪಾದಕ್ಕೆ ನಮಸ್ಕರಿಸು. ಹೇಳು ಮಗು, ಹೇಳು. ಗುರುದೇವ, ಈ ದಿನ ನೀವು ನನ್ನನ್ನೊಂದು ಅಪರಾಧಕ್ಕೆ ಸಿಕ್ಕಿಸಿದಿರಲ್ಲ. ಅದೇನು ಮಗು ನಿನ್ನನ್ನು ಅಂತ ಅಪರಾಧಕ್ಕೆ ನಾನು ಸಿಕ್ಕಿಸಿದ್ದು? ಗುರುದೇವ, ನೀವೇ ನನ್ನ ಗುರುವೆಂದು ನಾನು ಸ್ವೀಕರಿಸಿದ ಮೇಲೆ ಗುರುವಿನಲ್ಲಿ ತುಂಬಾ ಪ್ರೀತಿ ವಿಶ್ವಾಸವುಳ್ಳ ಶಿಷ್ಯನಿಗೆ ಗುರುವೇ ಮರ್ಯಾದೆ ನೀಡುವುದಾದರೆ ಅದು ಶಿಷ್ಯನ ಶ್ರೇಯೋಭಿವೃದ್ಧಿಗೆ ಮುಂದಕ್ಕೆ ಬಂದಂತಾಗಬಹುದೆಂದು ಹಿರಿಯರು ಹೇಳುತ್ತಾರೆ. ಗುರುದೇವ, ಇಷ್ಟು ದಿನ ನೀವು ನನ್ನನ್ನು ಕೂಗಿದ ಹಾಗೆ ಕೂಗದೆ ಮಹದೇಶ್ವರ ಎಂದು ಕೂಗಿದಿರಲ್ಲ. ತಮ್ಮಲ್ಲೇನಾದರೂ ನಾನು ಅವಿಧೇಯನಾಗಿ ವರ್ತಿಸಿರುವನೇ ಎಂಬುದೊಂದು ಶಂಕೆಯು ನನ್ನನ್ನು ಕಾಡುತ್ತಿದೆ ಗುರುದೇವ. ಇಲ್ಲ ಮಗು, ನಾನೇನೂ ಅಪರಾಧ ಮಾಡಿಲ್ಲ. ನಾನು ಏನೇನೋ ನೆನೆಯುತ್ತಿದ್ದ ಹಾಗೆ ನಿನ್ನ ನಾಮಾಂಕಿತ ಮಹದೇಶ್ವರನೆನ್ನು ಲೀಲಾಜಾಲವಾಗಿ ಹೊರಬಿತ್ತು. ಇದರಲ್ಲಿ ನನ್ನದೇನೂ ಇರುವುದಿಲ್ಲ. ಅದಾಗಿಯೇ ಬಂದ ನಾಮ ಮಾದೇಶ್ವರ. ಮಾದೇಶ್ವರನೆಂದರೆ ತಪ್ಪೇನು ಅಪಾರ ಮಹಿಮಾ? ಬೇಡಿ ಗುರುದೇವ.
ಗುರುದೇವ, ಗುರುವಿಗಿಂತ ದೊಡ್ಡ ಹೆಸರು ಗುರು ಸನ್ನಿಧಿಯಲ್ಲಿ ಉಂಟಾಗಬಾರದು. ಅದು ಶಿಷ್ಯನ ಶ್ರೇಯೋಭಿವೃದ್ಧಿಗೆ ತಕ್ಕದ್ದಲ್ಲ. ಈ ಬ್ರಹ್ಮಾಂಡವನ್ನೇ ತನ್ನ ರೋಮರಂಧ್ರದಲ್ಲಿ ಧರಿಸಿರುವ ಆ ಪರಶಿವನೇ ಬಿಡುವಿಲ್ಲದ ವೇಳೆಯಲ್ಲಿ ಬಿಡುವು ಮಾಡಿಕೊಂಡು ಬಂದು ನಿಶಬ್ದನಾಗಿರುವನಂತೆ ಎಂಬುದು ತಮಗೆ ತಿಳಿದೇ ಇದೆ. ಆ ಪರಶಿವನೇ ತನ್ನ ಗುರು ಅಲ್ಲಮ ಪ್ರಭುವಿನ ಸನ್ನಿಧಿಯಲ್ಲಿ ಕಿಂಕರನಾದಾಗಲೇ ಅವನಿಗೊಂದು ಆವೇಶ ಬಂದು ಅವನ ಗುರು ಸಂತೋಷಪಡಿಸಲೆಂದು ತಾಂಡವೇಶ್ವರನಾಗಿ ಕುಣಿದಾಡಿದನೆಂಬುದು ತಮಗೆ ತಿಳಿದೇ ಇದೆ. ಈಗ ತಾವು ಕೂಗಿದ ಆ ದೊಡ್ಡ ಹೆಸರು ಮಹದೇಶ್ವರ ಎಂಬುದು ನನಗೇಕೆ ಗುರುದೇವ? ಹೋಗಲಿ ಬಿಡು ಮಗು, ಪ್ರೀತಿಯಿಂದ ನಾನು ನಿನ್ನನ್ನು ಮಾದೇಶ್ವರನೆಂದೇ. ನೀನು ಮಾದೇಶ್ವರನಾಗಿ ಬಾಳಬೇಕೆಂಬುದೇ ನನ್ನ ಹಿರಿಯ ಆಸೆ. ಆಗಬಹುದು ತಾನೇ? ಗುರುದೇವ, ತಮ್ಮ ವಾಕ್ಯಗಳಲ್ಲಿರುವ ಮರುಕ ನೋವುಗಳನ್ನು ನೋಡುತ್ತಿದ್ದರೆ ನನಗೊಂದು ವಿಶೇಷ ಸಂದೇಶ ಅರಿವಾಗಬಹುದೆಂದು ನನಗನ್ನಿಸುತ್ತದೆ. ಕೃಪೆ ಮಾಡಿ ಗುರುದೇವ. ಮಹದೇಶ್ವರ, ನಿಜಕ್ಕೂ ನೀನೊಬ್ಬ ಸಿದ್ಧ ಪುರುಷನಾಗಿಯೂ ಕಾರಣ ಪುರುಷನಾಗಿಯೂ ಶರಣನಾಗಿಯೂ ಕಾಣಿಸುತ್ತಿರುವೆ. ನಿನ್ನ ಒಂದೊಂದು ಪವಾಡವೆಲ್ಲಿ ನನ್ನ ಗುರುತತ್ವವೆಲ್ಲಿ, ನಿನ್ನ ಶಿಷ್ಯತ್ವದ ದಿಟ್ಟ ಶಿಖರವೆಲ್ಲಿ ಅನಿಸುತ್ತಿದೆ. ಈ ಪವಾಡದಲ್ಲಿ ಒಂದು ಅಪೂರ್ವವಾದ ಅಸಮಾನವಾದ ದೃಷ್ಟಿಯನ್ನು ಕಂಡು ನಾನು ಆನಂದಿಸಿದೆ. ಈ ನನ್ನ ದೇಹ, ಈ ನನ್ನ ಸುತ್ತೂರು ಮಠ ಇಂದಿಗೆ ಪುನೀತವಾಯಿತು ಮಹಾದೇವ. ಗುರುದೇವ, ಅದೇನು ಪವಾಡವನ್ನು ನನ್ನಲ್ಲಿ ನೀವು ಕಂಡಿರೋ ನನಗೊಂದೂ ತಿಳಿಯದು. ಅಂಥದ್ದೇನಾದರೂ ಕಂಡಿದ್ದರೆ ಅದೆಲ್ಲವೂ ತಮ್ಮ ಆಶೀರ್ವಾದ ಮತ್ತು ಪ್ರೀತಿ ವಿಶ್ವಾಸದಿಂದಲೇ ಹೊರತು ನನ್ನದೇನೂ ಇಲ್ಲ ಗುರುದೇವ. ಸಾಕು ಸಾಕು ನಿನ್ನ ಹಿರಿಯ ವಾಕ್ಯಗಳು, ಸಾಕು ಸಾಕಯ್ಯ ಮಹದೇವ. ಸಾಕು ಸಾಕು ನಿನ್ನ ಹಿರಿಯ ವಾಕ್ಯಗಳು, ಸಾಕು ಸಾಕಯ್ಯ ಮಹದೇವ. ಕೈಲಾಸದಲ್ಲಿ ಮೆರೆಯುವ ಶಿವನೇ ಶರಣು ಎನ್ನುವೆ ನನಗಾಗಿ. ಕೈಲಾಸದಲ್ಲಿ ಮೆರೆಯುವ ಶಿವನೇ ಶರಣು ಎನ್ನುವೆ ನನಗಾಗಿ. ನಿನ್ನ ಮಾಯದ ಆಟವನ್ನು ನಾ ಅರಿಯಲಾರೆನು ಮಹದೇವ. ನಿನ್ನ ಮಾಯದ ಆಟವನ್ನು ನಾ ಅರಿಯಲಾರೆನು ಮಹಾದೇವ. ನನ್ನೇ ಮಠದಲ್ಲಿರಲಾಗದು ನೀ ಮುಂದಕ್ಕೆ ಪಯಣವ ಮಾಡಯ್ಯ. ನನ್ನೇ ಮಠದಲ್ಲಿರಲಾಗದು ನೀ ಮುಂದಕ್ಕೆ ಪಯಣವ ಮಾಡಯ್ಯ. ಸಾಕು ಸಾಕು ಹಿರಿಯ ವಾಕ್ಯಗಳು, ಸಾಕು ಸಾಕಯ್ಯ ಮಹಾದೇವ. ಕೈಲಾಸದಲ್ಲಿ ಮೆರೆಯುವ ಶಿವನೇ ಶರಣ ಎನ್ನುವೆ ನನಗಾಗಿ. ಶರಣ ಎನ್ನುವೆ ನನಗಾಗಿ. ಶರಣ ಎನ್ನುವೆ ನನಗಾಗಿ. ಅಪ್ಪ ಶರಣ, ಸಾಕು ನಿನ್ನ ಹಿತವಾದ ವಾಕ್ಯಗಳು. ನಿನ್ನ ವಾಕ್ಯ ನಿನ್ನ ಶರಣತ್ವವನ್ನು ಪ್ರತಿಪಾದಿಸುತ್ತದೆ. ಶರಣ ಶರಣನೆಂದರೆ ಲೋಕ ಶರಣನಾಗಿ ಷಟ್ ಅಹಂಕಾರ ಮಮಕಾರಗಳನ್ನ ಕಿತ್ತೊಗೆಯುವುದಯ್ಯ ಮಹಾದೇವ. ಆ ಕೈಲಾಸದಲ್ಲಿ ಮೆರೆಯುವ ಶಿವನು ನೀನಾಗಿ, ಶರಣವೃತ್ತಿಯೇ ನನಗಾಗಿ. ನಿನ್ನ ಮಾಯದಾಟವನ್ನ ನಾನೇನು ಬಲ್ಲೆನಯ್ಯ. ಅಲ್ಲಿಯವರೆಗೂ ಈ ನನ್ನ ಶರಣತ್ವ ಬಂದಿರುವಾಗ ನಿನ್ನನ್ನು ನನ್ನ ಈ ಸುತ್ತೂರು ಮಠದಲ್ಲಿ ಇರಿಸಿಕೊಳ್ಳಲಾರೆ. ನೀನು ಒಬ್ಬ ಮಹಾಶರಣ. ಈ ನನ್ನ ಕಿರಿದೊಂದು ಮಠದಲ್ಲಿ ಕುಳಿತುಕೊಂಡರೆ ಲೋಕ ಕಲ್ಯಾಣವಾಗದು. ನಾನೊಬ್ಬ ಶರಣನಾದೆನೋ ಅದು ನನಗೆ ಇಚ್ಛೆ ಇಲ್ಲ. ನಿನ್ನಿಂದ ಲೋಕದ ಜನರೆಲ್ಲ ಶರಣರಾಗಬೇಕಾಗಿದೆ. ನೀನು ಇಲ್ಲಿಂದ ಪ್ರಯಾಣವನ್ನು ಮಾಡಯ್ಯ. ಹೋಗಿ ಬಾ ಶರಣ, ಹೋಗಿ ಬಾ. ಗುರುದೇವ, ನನ್ನನ್ನು ತುಂಬಾ ಸಂತೋಷದಿಂದ ಕಳಿಸಿಕೊಡುತ್ತಿರುವರೇ ತಾನೆ? ಹೌದು ಮಹಾದೇವ, ಸಂತೋಷದಿಂದ ಕಳಿಸಿಕೊಡುತ್ತಿದ್ದೇನೆ. ಬನ್ನಿ ಮಧ್ಯಕ್ಕೆ. ಹಾ, ಸಂತೋಷವು ಶಿವನಾಗಿ ನೀನು ನೋಡಿದರೆ ಮಾತ್ರ ತಿಳಿದೀತು. ಹೋಗಿ ಬಾ ನನ್ನಯ್ಯ, ಹೋಗಿ ಬಾ. ಇದರಲ್ಲಿ ನನ್ನ ಪಾಪವೇನಾದರೂ ಇದ್ದರೆ ಅದನ್ನು ಎತ್ತಿಕೊಂಡು ಹೋಗಿ
ಮತ್ತೆ ಅದು ನನ್ನನ್ನು ಸೋಕದಂತೆ ಮಾಡಿ ಆ ಪಾಪವನ್ನ ವ್ಯಾಘ್ರನ ಬಾಯಿಗೆ ಕೊಡೆಯ ಶರಣ, ಹೋಗಿ ಬಾ ಶರಣ, ಹೋಗಿ ಬಾ. ಗುರುದೇವ ಗುರು ಚರಣಕ್ಕೆ ಗುರು ಚರಣಕ್ಕೆ ನಲಿಪೆ ಪ್ರೇಮದೆ ಅನವರತವೋ ಭಜಿಸೆ ಗುರು ಚರಣಕ್ಕೆ ನಲಿಪೆ ದೇವಾ ಗುರುದೇವ ಗುರು ಚರಣಕ್ಕೆ ನವಿಪೆ ದೇವನೇ ಅನವರತವೋ ಭಜಿಸೆ ಗುರು ಚರಣಕ್ಕೆ ನವಿಪೆ ದೇವಾ ಗುರುದೇವ ಬೇಡುವೆ ನಿಮ್ಮಯ ಚರಣ ಕಮಲವ ಬೇಡುವೆ ನಿಮ್ಮಯ ಚರಣ ಕಮಲವ ವಿನಯದಿಂದಲೇ ಬೇಡುವೆ ನಾನು ವಿನಯದಿಂದಲೇ ಬೇಡುವೆ ನಾನು ಗುರು ಚರಣಕ್ಕೆ ನಲಿಪೆ ದೇವದೇ ಅನವರತವೋ ಭಜಿಸೆ ಗುರು ಚರಣಕ್ಕೆ ನಲಿಪೆ ದೇವಾ ತಂದೆಯು ನೀವೇ ತಾಯಿಯು ನೀವೇ ತಂದೆಯು ನೀವೇ ತಾಯಿಯು ನೀವೇ ಬಂದು ಬಳಗ ಎಲ್ಲವೂ ನೀವೇ ಬಂದು ಬಳಗ ಎಲ್ಲವೂ ನೀವೇ ಗುರು ಚರಣಕ್ಕೆ ನಲಿಪೆ ಪ್ರೇಮದೆ ಅನವರತವೋ ಭಜಿಸೆ ಗುರು ಚರಣಕ್ಕೆ ನಲಿಪೆ ದೇವಾ ಗುರುದೇವ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡು ಗುರುದೇವ. ಅಪ್ಪ ಮಹಾಕಾರ ಮಾದಪ್ಪ, ನಿನ್ನನ್ನು ನನ್ನ ಈ ಸುತ್ತೂರು ಮಠದಲ್ಲಿ ಇರಿಸಿಕೊಳ್ಳಲಾರೆ. ನಿನ್ನನ್ನು ಈ ಮಠದಿಂದ ಕಳಿಸಿಕೊಡುತ್ತೀರೇನೆ, ಸಂತೋಷವಾಗಿ ಹೋಗಿ ಬಾ. ಆಗಲಿ ಗುರುದೇವ. ಗುರುಹರ ಭವಹರ ದುರಿತಹರ ಕರುಣದಿ ಭಕ್ತರ ಪಾಪಹರ
ಸೇರಿ ವೇದ ಉಪನಿಷತ್ತುಗಳು ಆಧ್ಯಾತ್ಮಿಕ ರಂಗದ ಚರ್ಚೆಯ ವಿಚಾರಗಳು ಮುಗಿದಂತನಾಗಿ ಪರಶಿವನು ಸಂತುಷ್ಟನಾದಂತೆಯೇ ನನ್ನ ನಂಬಿಕೆ. ಆದರೆ ಒಂದು ವಿಚಾರವು ಮಾತ್ರ ಸಂಶಯವಾಗಿ ಉಳಿದಿದೆ. ಗುರುದೇವ, ಪೂಜಾ ಪೀಠರೆ, ಇಷ್ಟೊಂದು ದೊಡ್ಡ ಸಭೆಯಲ್ಲಿ ಸಾಧು ಸಂತರು ಮಠಾಧಿಪತಿಗಳು ಸೇರುವ ಈ ಸಂದರ್ಭದಲ್ಲಿ ಸಂಶಯ ಒಂದು ಉಳಿದಿರುವುದೇ ಗುರುದೇವ? ತಾವು ಹೇಳುತ್ತಿರುವುದು ಆಶ್ಚರ್ಯವಾದ ಮಾತು. ಇದು ಆಶ್ಚರ್ಯವಾದ ಮಾತಲ್ಲ ಮಗು. ಹಿಂದೊಬ್ಬ ಮಹಾಮಹಿಮನು ಜ್ಞಾನ ಶಿಷ್ಯನೋ ಆದವನು ನಮ್ಮ ಸಭೆಗೆ ಬರುವನೆಂದು ರಾತ್ರಿ ಕನಸಿನಲ್ಲಿ ಕಂಡೆನು. ಆದರೆ ಆತನ ಬರುವಿಕೆಗೆ ಪರಮಾತ್ಮನಿಗೇನಾದರೂ ಅಸಂತುಷ್ಟತೆ ಉಂಟಾಗಿ ಆತನ ಬರುವಿಕೆಗೆ ಅಡ್ಡಿ ಉಂಟಾಗಿರಬಹುದೆಂಬ ಸಂಶಯ ಅಷ್ಟೇ. ಗುರುದೇವ, ತಾವು ಹೇಳುತ್ತಿರುವುದು ನನಗೆ ಅರ್ಥವಾಗುತ್ತಿಲ್ಲ. ತಮಗಿಂತಲೂ ಜ್ಞಾನ ನಿಧಿಗಳು ಇರುವರೆ ಇದು ತಮಗೆ ಚಪಲವೆಂದು ಕಾಣುತ್ತದೆ. ಗುರುದೇವ, ಇಷ್ಟೊಂದು ದೊಡ್ಡ ಸಭೆಯಲ್ಲಿ ಮತ್ತೊಬ್ಬ ಮಾನ ಮರೆಯಲೆಂದರೆ ಈ ಸಮಾಸಂಗ ಅಪೂರ್ಣವೆಂದೇ ಕಾಣುತ್ತದೆ. ಆಗ ನಾವೆಲ್ಲರೂ ಮಾಡಿದ ಲೋಕ ಕಲ್ಯಾಣದ ತರ್ಕ ವಿತರ್ಕಗಳನ್ನು ಕೆಲಸಕ್ಕೆ ಬಾರದವುಗಳೆಂದು ಕಾಣಬೇಕಾಗುತ್ತದೆ. ಆಗ ಬೇರೆ ಸನ್ನಿಧಿ ಶಿಕ್ಷೆ ಮಂಡಳಿಯವರು ನೋಡಿ ನಗಬೇಕಾಗುತ್ತದೆ. ಕನಸಿನಲ್ಲಿ ಕಂಡ ಮತ್ತೊಬ್ಬ ಮಾನ್ಯನನ್ನು ಈ ಸಭೆಯಲ್ಲಿ ನೆನೆಯುತ್ತಿರುವೆ ಏಕೆ ಗುರುದೇವ? ಗುರುವೇ ಸರ್ವಲೋಕನ ದಿಶಜ ಭವರೋಹಿಣಿ ನಿಧಿ ಸರ್ವ ವಿದ್ಯಾನ ಗುರುದೇವ. ಗುರುವೇ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಗುರುವೇ ದಕ್ಷಿಣ
ಮಹೇಶ್ವರರಿಗೆ ನಮೋ ನಮಃ. ಓಹೋ, ರಾತ್ರಿ ನಮ್ಮ ಗುರುಗಳ ಕನಸಿನಲ್ಲಿ ಬಂದ ಮಹಾಪಂಡಿತರು ಇವರೇ ಏನು? ಇವರೇ ನಮ್ಮ ಆದಿಗಣೇಶ್ವರರು ನೆನೆ ಇಟ್ಟಿದ್ದ ಮಹಾಯೋಗಿಗಳು. ಪಂಡಿತೋತ್ತಮರೇ, ಗುರು ಸನ್ನಿಧಿಯಲ್ಲಿ ನಗುವುದು ಮತ್ತು ಹಾಸ್ಯ ಪ್ರಧಾನವಾದ ನಡೆನುಡಿಗಳು ಗುರು ಸನ್ನಿಧಿಗೆ ಅಪಮಾನ ಮಾಡಿದಂತೆ ಎಂದು ಕಿಂಕರನಾದ ನಾನು ನಿಮ್ಮೆಲ್ಲರಿಗೂ ಹೇಳಬಹುದೇ? ಸನ್ನಿಧಿಯ ಹಕ್ಕು ಬಾಧ್ಯತೆ ನಿಯಮಾವಳಿಗಳು ನಮಗೆ ಮಾತ್ರ ಗುರುಗಳೇ, ಬೇರೊಬ್ಬರಿಗೆ ಇಲ್ಲಿ ಪ್ರವೇಶದ ಹಕ್ಕು ಇರುವುದಿಲ್ಲ. ಹಾಗಾದರೆ ನೀವು ಆರಾಧಿಸುವ ದೇವನ್ಯಾರು? ನಮ್ಮ ಆರಾಧನಾ ಮೂರ್ತಿ ಕೈಲಾಸವಾಸಿಯಾದ ಪರಶಿವಮೂರ್ತಿ. ಮತ್ತಾರನ್ನಾದರೂ ನೀವು ಆರಾಧಿಸುವುದಿದ್ದರೆ ಅದನ್ನು ಹೇಳಿಬಿಡಿ. ನಮಗೆ ಕೈಲಾಸವಾಸಿಯಾದ ಪರಶಿವಮೂರ್ತಿ ಮತ್ಯಾರೂ ಇಲ್ಲ. ಇದು ದಿಟ್ಟತನದ ಮಾತು. ಇಲ್ಲಿ ನಿನಗೆ ಪ್ರವೇಶವಿಲ್ಲ. ಏಕೆ ಪ್ರವೇಶದ ಹಕ್ಕನ್ನು ನೀವು ಕಾಯ್ದಿರಿಸಿಕೊಂಡವರಾಗಿದ್ದರೆ ನಿಮ್ಮ ಆರಾಧಕ ದೇವನ್ಯಾರು ಎಂದು ನಾನು ಕೇಳಿದಾಗ ತಾವೆಲ್ಲರೂ ಮುಗ್ಧ ಕಂಠದಿಂದ ಈ ಶೂನ್ಯ ಸಿಂಹಾಸನಾಧೀಶ್ವರರಾದ ಶ್ರೀ ಶ್ರೀ ಆದಿ ಗಣೇಶ್ವರರೇ ನಮ್ಮ ಪೂಜ್ಯ ಗುರುದೇವರು ಎನ್ನುತ್ತಿದ್ದೀರಿ. ಆದರೆ ನೀವು ಹಾಗೆ ಹೇಳಲಿಲ್ಲ. ನಿಮ್ಮ ಆರಾಧನಾ ಮೂರ್ತಿ ಪರಶಿವಮೂರ್ತಿ ಎಂದಿರಲಿವೆ? ಅಲ್ಲಿರಬಹುದು ನಿಮ್ಮಗಳ ಹಕ್ಕು. ನಮ್ಮ ದೃಷ್ಟಿಯಲ್ಲಿ ಈ ಪ್ರಭುಲಿಂಗ ಬೆಟ್ಟದ ಶೂನ್ಯ ಸಿಂಹಾಸನಾಧೀಶ್ವರರಾದ ಶ್ರೀ ಶ್ರೀ ಆದಿ ಗಣೇಶ್ವರರೇ ನಮ್ಮ ಪೂಜ್ಯ ಗುರುದೇವರು. ನಾನು ಅವರಿಂದ ನನ್ನ ಬಾಳೋ ಬದುಕಿನ ದಾರಿಯನ್ನು ಆಧಾರ ಬೆಳಕಾಗಿ ಅವರ ಕೃಪೆ ಎಂಬ ಪುಣ್ಯ ಆನತಿಯನ್ನು ಪಡೆಯಲು ಬಂದಿರುವ ಕಾರಣ ನಾನು ಇಲ್ಲಿ ಪ್ರವೇಶಿಸಲು, ನಗಲು, ನುಡಿಯಲು, ಬೇಕಾದರೆ ಕುಣಿದಾಡಲು ಸಂಪೂರ್ಣವಾದ ಹಕ್ಕು ನಮಗಿಲ್ಲಿದೆ ಎಂದು ಬಂದಿದ್ದೇನೆ. ಯಾವುದು ಏನೋ ಮಾತು ಬೇಕಾಗಿಲ್ಲ. ನಮ್ಮ ಸಂಶಯ ಇದ್ರೆ ಮಾತು ಏನಿದೆ ಬಂದವರು ನೀಡಿ. ಏಕೆ ಬೇಕಿಲ್ಲ ಜ್ಞಾನ ಸಿಂಧುಗಳೇ? ಇದುವರೆಗೂ ನೀವೆಲ್ಲರೂ ಈ ಪುಣ್ಯ ಮೂರ್ತಿ ನಾಮದ ಹೆಸರಿನಲ್ಲಿ ಬೆಳೆಸಿಕೊಂಡು ಬಂದಿರುವುದು ಕೇವಲ ಆಡಂಬರಗಳನ್ನು, ಆಶೋತ್ತರಗಳನ್ನು ಮಾತ್ರ. ತಾವು ಸರಿಯಾಗಿ ಆಚಿನ್ನ ಭಕ್ತರಾಗಿದ್ದರೆ ನಿಮ್ಮ ಆರಾಧನಾ ಮೂರ್ತಿ ಸನ್ನಿಧಾನದಲ್ಲಿ ತಾವೆಲ್ಲರೂ ಅಸನ್ಮುಖರಾಗಿ ಕಂಗೊಳಿಸಿ ಈ ಶೂನ್ಯ ಸಿಂಹಾಸನಾಧೀಶ್ವರರಾದ ಶ್ರೀ ಶ್ರೀ ಆದಿ ಗಣೇಶ್ವರರೇ ನಮ್ಮ ಪೂಜ್ಯ ಗುರುದೇವರು ಮತ್ತು ಸರ್ವಸ್ವವನ್ನೆತ್ತಿದ್ದೀರಿ. ಏಕೆ ಗುರುವೇ, ಏಕೆ ಕಣ್ಣುಮುಚ್ಚಿದ್ದೀರಿ? ಏಕೆ ಉರಿಯುವ ಬಿಸಿಲೆನ್ನದೆ, ಕುಡಿಯಲು ನೀರಿಲ್ಲದೆ ನಾನೆಷ್ಟು ದೂರದಿಂದ ಬಳಲಿ ಬಂದಿರುವೆನು ಬಲ್ಲಿರ? ಕಣ್ಣು ಬಿಟ್ಟು ನೋಡಿ ಗುರುವೇ, ಈ ನಿಮ್ಮ ಬೋಲಗದವರ ಮಾತುಗಳನ್ನು ಸ್ವಲ್ಪ ಕಿವಿಕೊಟ್ಟು ಕೇಳಿ ಸ್ವಾಮಿ. ಅಥವಾ ಶಿಷ್ಯವೃಂದದವರಲ್ಲಿ ಬೇರೊಬ್ಬ ಅಪರಿಚಿತನಿಗೆ ಬಾ ಮಗುವೇ ಎಂದರೆ ಈ ನಿಮ್ಮ ಶಿಷ್ಯವೃಂದದವರು ಕುಪಿತರಾಗಿ ತಮಗೆ ಸಲ್ಲಿಸುವ ಪೂಜೆಗಳಿಗೆ ತೀಲಾಂಜಲಿ ಕೊಟ್ಟಾರೆಂಬ ದಂಬಾಚಾರವೆಂಬ ಯೋಗ ಸಮಾಧಿಯಲ್ಲಿರುವಿರ. ಮಾತನ್ನಾಡಿ ಗುರುದೇವ, ಮಾತನ್ನಾಡಿ. ಹಲ್ಲು ತುಟಿಗಳೆರಡು ಮೀರುತ್ತಿವೆ. ಹಲ್ಲು ತುಟಿಗಳು ಹಲ್ಲು ತುಟಿಗಳೆರಡನ್ನು ಒಂದೇ ನುಡಿಯಲ್ಲಿ ಪಾವನಗೊಳಿಸಿ ನಿಶಬ್ದ ಮಾಡಬಲ್ಲ ಈ ನಮ್ಮ ಗುರುದೇವರಲ್ಲಿ ನಮ್ಮ ಹರಕೆ. ತಮ್ಮಲ್ಲಲ್ಲ, ತಮ್ಮನ್ನೇನು ನಾನು ಮಾತನಾಡಿಸಲಿಲ್ಲವಲ್ಲ. ತಾವೆಲ್ಲರೂ ಸುಮ್ಮನಿರಿ. ಎಲ್ಲೋ ನಿನಗೆ ಹುಚ್ಚು ಹಿಡಿದಿದೆ. ಬಾರಪ್ಪ ಮಗು, ಯಾವಾಗ ಬಂದೆ? ಗುರುದೇವ, ಇಷ್ಟು ಹೊತ್ತು ಈತನು ಆಡಿದ ಮಾತುಗಳನ್ನು ನೆನೆದುಕೊಂಡರೆ, ನೀವು ಆತನನ್ನೇ ಪ್ರೀತಿಸುವುದಾದರೆ ನಮ್ಮ ದೇಹವು ಉರಿದು ಬೀಳುತ್ತದೆ. ಪಂಡಿತೋತ್ತಮರೇ, ಈ ದೇಹವನ್ನು ಉರಿದು ಬೀಳಿಸುವುದು ಕಂಡವರ ಮೇಲೆ ಕಾರಿದರಲ್ಲ. ಈ ದೇಹವನ್ನು ಉರಿಸಬೇಕಾದರೆ ಬಹಳ ದಿನ ಬೇಕು, ಬಹಳ ಸಾಧನೆ ಬೇಕು. ದೇಹದಲ್ಲಿ ಅಹಂಕಾರ ಮಮಕಾರಗಳನ್ನೇ ಮೈತುಂಬ ತುಂಬಿಕೊಂಡು ನೋಡುವ ಎರಡು ಕಣ್ಣುಗಳಲ್ಲಿ ಪಾಪವನ್ನೇ ಸವಿಯುತ್ತಾ, ಮನದ ಕಣ್ಣುಗಳಲ್ಲಿ ಅದನ್ನೇ ಸವಿಯುತ್ತಾ ಇದ್ದರೆ ಈ ದೇಹ ಬೇಗ ಉರಿಯದು. ಅಗ್ನಿದೇವನು ಈ ದೇಹವನ್ನು ತನ್ನತ್ತ ಸೇವಿಸಲಾರ, ಉರಿಯುವುದಿಲ್ಲ, ಉಳಿದಿರುತ್ತದೆ. ಉಳಿದಿದ್ದರೂ ಉಳು ಬೀಳುತ್ತದೆ. ಇದಕ್ಕೆ ಮಾನವ ಕಲ್ಯಾಣದ ಪುಣ್ಯವು ದೂರ ಸರಿಯುತ್ತದೆ. ಸಾಕು, ಬಾಯಿ ಮುಚ್ಚು. ನಮ್ಮೆಲ್ಲ ಸಂಶಯಗಳನ್ನೇ ಆಗಲಿ ಅಥವಾ ಗುರುದೇವ ಸಂಶಯಗಳನ್ನೇ ಆಗಲಿ ಬಗೆಹರಿಸುವುದಾಗಲಿ ಇಲ್ಲಿ ನಿಂತು ಮಾತನಾಡು. ಇಲ್ಲದಿದ್ದರೆ ನಾವೇ ಬಂದು ದಾರಿ ಹಾಗೆಯೇ ಬನ್ನಿರಿ. ಆದರೆ ನಿಮ್ಮ ಸಂಶಯಗಳನ್ನು ನಾನೇ ಬಗೆಹರಿಸಲು ನಿಶಕ್ತನು. ನಿಮ್ಮ ಸಂಶಯಗಳನ್ನು ಈ ಗುರುದೇವರ ಮುಂದಿಟ್ಟು
ತಾವೆಲ್ಲರೂ ಸುಮ್ಮನಿರಿ. ನಿಮ್ಮ ಸಂಶಯಗಳಿಗೆ ತಕ್ಕ ಉತ್ತರವನ್ನು ಈ ಗುರುದೇವರನ್ನೇ ಅವಲಂಬಿಸಿಕೊಂಡು ನಾನು ಅವರಿಗೆ ನಿವೇದಿಸುತ್ತೇನೆ. ಶಿಷ್ಯವೃಂದದವರೇ, ತಾವೆಲ್ಲರೂ ಸುಮ್ಮನಿರಿ. ನಿಮ್ಮ ಪರವಾಗಿ ನಾನೇ ಮಾತನಾಡುತ್ತೇನೆ. ಮಗು, ನೀನು ಯಾರು? ಗುರುದೇವ, ನಾನು ಯಾರೆಂಬುದು ನನಗೆ ತಿಳಿಯದು. ಅದೇ ಸಂಶಯದ ಉತ್ತರವನ್ನು ಪಡೆಯಲು ತಮ್ಮ ದಿವ್ಯ ಪಾದ ಸನ್ನಿಧಿಗೆ ಬಂದಿದ್ದೇನೆ ಗುರುದೇವ. ಮಗು, ನಿನ್ನ ಹೆಸರೇನು? ಗುರುದೇವ, ನಮ್ಮ ಮನೆತನದ ಗುರುಗಳಾದ ವ್ಯಾಘ್ರಾನಂದ ಮಹಾಮುನಿಗಳು ನನಗೆ ಮಹಾದೇವನೆಂದು ನಾಮಕರಣ ಮಾಡಿದರೆಂದು ಮೊನ್ನೆ ತಾನೇ ಸುತ್ತೂರು ಮಠಾಧೀಶರು ತ್ಯಾಗಮೂರ್ತಿಗಳು ಆದ ಶ್ರೀ ಶ್ರೀ ಸಿದ್ಧಾನಂದ ದೇಶಿಕರು ಒಂದು ವೇಳೆ ನನ್ನ ಕಿವಿಯಲ್ಲಿ ಗಟ್ಟಿಯಾಗಿ ಮಹಾದೇವನೆಂದು ಕೂಗಿದಾಗ ಆಗ ನನಗೆ ಅರಿವಾಯಿತು. ಅಂದಿನಿಂದ ನನ್ನ ಹೆಸರನ್ನು ಕೇಳಿದವರಿಗೆ ಮಹಾದೇವನೆಂದು ಹೇಳುತ್ತಿದ್ದೇನೆ ಗುರುದೇವ. ಮಹಾದೇವ, ಇಲ್ಲಿಗೆ ಬರಲು ಕಾರಣವೇನು? ಗುರುದೇವ, ಅದನ್ನು ತಿಳಿದುಕೊಳ್ಳಬೇಕೆಂದು ನಾನು ಬಹು ದೇಶಾಟನೆ ಮಾಡಿಕೊಂಡು ಇಲ್ಲಿಗೆ ಬಂದಿರುವೆನು. ಅದನ್ನು ತಿಳಿದುಕೊಳ್ಳಬೇಕಾದರೆ ಈ ಸೂರ್ಯ ಸಿಂಹಾಸನಾಧೀಶ್ವರರಾದ ಶ್ರೀ ಶ್ರೀ ಆದಿಗಣೇಶ್ವರರು ಮಾತ್ರ ಹೇಳಬಹುದೆಂದು ಸುತ್ತೂರು ಮಠಾಧೀಶರು ತ್ಯಾಗಮೂರ್ತಿಗಳು ಆದ ಶ್ರೀ ಶ್ರೀ ಸಿದ್ಧಾನಂದ ದೇಶಿಕರು ಹೇಳಿದ ಕಾರಣ ನಾನು ತಮ್ಮ ದಿವ್ಯ ಪಾದ ಸನ್ನಿಧಿಗೆ ಬಂದಿದ್ದೇನೆ ಗುರುದೇವ. ಗುರುದೇವ, ತಾವೇ ತಾನೇ ಆದಿಗಣೇಶ್ವರರು. ಇದು ಸಾಮಾನ್ಯವಾದ ಪ್ರಶ್ನೆಯಲ್ಲ ಮಗು. ಈ ಸಭಾ ಸನ್ನಿಧಿಯ ಆದಿಗಣೇಶ್ವರನು ನಾನಾದರೂ ನೀನ್ಯಾರೆಂಬುದನ್ನು ಅರಿವು ಮಾಡಬಲ್ಲ ಆದಿಗಣೇಶ್ವರನು ನಾನಲ್ಲ. ಸಾಧು ಸಂತರೇ, ಕೇಳಿದಿರಾ ನಿಮ್ಮ ಗುರುವಿನ ವಾಕ್ಯಗಳನ್ನು? ಇದುವರೆಗೂ ನೀವೆಲ್ಲರೂ ಉರಿದು ಬಿದ್ದಿರಿ. ಬಂದ ಪ್ರಯೋಜನವೇನು? ಇದುವರೆಗೂ ನೀವೆಲ್ಲರೂ ಈ ಗುರು ಸನ್ನಿಧಿಯಲ್ಲಿ ಬಾಯಾರಿಸಿಕೊಂಡಿದ್ದು ಕೇವಲ ನಿಮ್ಮ ಒಬ್ಬೊಬ್ಬರ ವಿಚಾರವನ್ನು ಮಾತ್ರ. ಅದು ತಪ್ಪು. ನೀವು ಯೋಚನೆ ಮಾಡಬೇಕಾಗಿರುವುದು ಮೊದಲಾಗಿ ನಾವಿರುವ ಸಮಾಜದ ಸರ್ವತೋಮುಖ ಕಲ್ಯಾಣವಲ್ಲದೆ ನಮ್ಮ ಒಬ್ಬೊಬ್ಬರ ವಿಚಾರವನ್ನಲ್ಲ. ಈ ಲೋಕ ಕಲ್ಯಾಣವನ್ನು ಎರಡನೆಯದಾಗಿ ಯೋಚಿಸಬೇಕಾಗಿದೆ. ನಮ್ಮ ಯೋಚನೆಯ ಮುಂದಿರುವ ಸಮಸ್ಯೆ ಆದರೂ ಅಸತ್ಯ, ಅಧರ್ಮ, ಅನ್ಯಾಯಗಳನ್ನು ಪತನ ಮಾಡಿ ನಾವು ಸ್ಥಾಪಿಸಬೇಕಾದದ್ದು ಸತ್ಯ, ಧರ್ಮ, ನ್ಯಾಯ, ನೀತಿಗಳನ್ನು. ಆಗ ನಾವು ಸಾಧುಗಳೆಂತಲೂ ಸಂತರೆಂತಲೂ ಜಂಗಮರೆಂತಲೂ ಹೇಳಿಕೊಳ್ಳಬಹುದೇ ಹೊರತು ಮತ್ತೆ ಬೇರೆ ಇಲ್ಲ. ವಿಚಾರ ಮತನವೇ ಮಾನವನ ಕರ್ತವ್ಯ. ಪುಷ್ಟವಾಗಿ ಬೆಳೆಸಿದ ಈ ದೇಹ, ಈ ರೂಪು, ಈ ವೇಷಗಳ ಪೋಷಣೆ ವ್ಯಕ್ತಿತ್ವವಲ್ಲ. ಕೆಲವರು ತಮ್ಮ ಉನ್ನತ ವಿಚಾರ ಸಂಗ್ರಹದಲ್ಲಿ ಬಹಳ ಹೆಮ್ಮೆ ಪಡುವರು. ಈ ವಿಷಯ ಸಂಗ್ರಹ ನಡೆನುಡಿಗಳಲ್ಲಿ ಬಾರದಿದ್ದರೆ ಬಂದ ಪ್ರಯೋಜನವೇನು? ಮಹಾದೇವ, ನಿನ್ನ ಹರಿವು, ನಿನ್ನ ಪಯಣ ರಾತ್ರಿ ನನ್ನ ಕನಸಿನಲ್ಲಿ ಕಂಡೆನು. ಆದರೆ ಈ ನನ್ನ ಶಿಷ್ಯ ವೃಂದದವರು ಬಾಯಾರಿ ನಲ್ಲಿಕಾಯಿ ತಿಂದರು. ಆದರೆ ಅದರಲ್ಲಿರುವ ಸಾರವು ಎಂತಹುದೆಂದು ತಿಳಿದಾರು. ನೀನು ಇಲ್ಲಿಯೇ ಇದ್ದು ನಮ್ಮ ಶಿಷ್ಯ ವೃಂದದವರಿಗೆ ಮಾರ್ಗದರ್ಶಕನಾಗಿರುವ ಮಗು. ಈಗ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಗುರುದೇವ. ಶಿಷ್ಯ ವೃಂದದವರೇ, ಎಲ್ಲಿಯಾದರೂ ಹೋಗಿ ಶಿವಪೂಜೆಗೆ ಹೂಗಳನ್ನು ತೆಗೆದುಕೊಂಡು ಬನ್ನಿ. ಗುರುದೇವ. ಶಿಷ್ಯರೇ, ಶಿವಪೂಜೆಗೆ ಹೂಗಳನ್ನು ತರಲು ಹೋದವರು ಹಾಗೆ ಬರಿ ಕೈಯಲ್ಲಿ ಬಂದಿರುವಿರವಲ್ಲ. ಬೆಟ್ಟಗಳೆಲ್ಲ ಸುತ್ತಿದರು, ಬೆಳ್ಪತ್ರೆ ಹೂ ಸಹ ಸಿಗಲಾರದು ಗುರುದೇವ. ಶಿಷ್ಯವೃಂದದವರೇ, ಆ ಮಹಾದೇವನೇನು ಕೈಲಾಸದಿಂದ ತರುವನೇನು ಪರಿಮಳ ಪುಷ್ಪಗಳನ್ನು? ಅವನಿಗೆ ಸಿಕ್ಕುವ ಹೂಗಳು ನಿಮಗೆ ಸಿಕ್ಕಬಾರದೇಕೆ? ಗುರುದೇವ, ಮಹಾದೇವನು ತರುವ ಹೂವಿನ ನೆಲೆ ಎಂತೆಂಬುದನ್ನು ಹುಡುಕುತ್ತಿದ್ದೇವೆ. ಅದು ಸಿಕ್ಕುವುದೇ ಇಲ್ಲ. ಮಹಾದೇವನು ಎಲ್ಲಿಗೆ ಹೋಗೋನು ಯಾರಿಗೂ ತಿಳಿಯದು. ಆತನು ನಮ್ಮ ಜೊತೆಯಲ್ಲಿ ಬರುವುದಿಲ್ಲ. ಆತನ ವಿಷಯಗಳನ್ನು ನೋಡಿದರೆ ಆತನು ಜಾದುವಿದ್ಯೆ ಕಲಿತಿರಬಹುದು. ಹೌದು ಗುರುದೇವ, ಅವನು ಜಾದು ಯುದ್ಧ ಕಲಿತಿರಬಹುದು. ಮಿತ್ರರೇ, ನೀವು ಹೇಳುತ್ತಿರುವುದೆಲ್ಲ ಸುಳ್ಳು. ನಮ್ಮ ಕರ್ತವ್ಯ ಧರ್ಮ ಪಾಲನೆಯಲ್ಲಿ ನಮಗೆ ಲೋಪವಾದಾಗ ನಾವು ಬೆಟ್ಟಕ್ಕೆ ಹೋದರೂ ಒಂದು ಕಲ್ಲು ಸಿಕ್ಕಲಾರದು. ನಾವು ತರುವ ಹೂವಿನ ಘಮಘಮ ವಾಸನೆಯಲ್ಲಿ ಗುರುಗಳು ತೇಲಿ ಹೋಗಬೇಕೆಂಬ ಪಾರಾಯಣತೆ, ಅದಕ್ಕೆ ತಕ್ಕ ಭಕ್ತಿ,
ಭಕ್ತಿಗೆ ತಕ್ಕ ಪೂಜ್ಯ ಮನೋಭಾವನೆಯನ್ನು ಕಾರ್ಯಸಿದ್ಧಿ ಮಾಡಿಕೊಂಡಾಗ ಮಾತ್ರ ನಾವು ಒಂದು ಸಾಮಾನ್ಯ ಕಲ್ಲನ್ನೇ ತಂದರು ಅದು ಸುಗಂಧ ಬೀರುವ ಪುಷ್ಪಗಳಾಗುತ್ತೆ. ಕೇಳಿದಿರಾ ಮಹಾದೇವನ ಮಾತುಗಳನ್ನು? ಇದಕ್ಕೆ ಉತ್ತರ ಹೇಳಿ ನೋಡೋಣ. ಗುರುದೇವ, ಇಡೀ ಗುರುದೇವ, ಏನೇ ಹೇಳಲಿ ಮಹಾದೇವನನ್ನು ನಾವು ನಂಬುವುದಿಲ್ಲ. ಅವನು ನಿಮಗೆ ಮಹಾ ಮುದ್ದು. ಆತನು ಬಹಳ ಮುದ್ದು. ಗೊತ್ತಾಯಿತು, ಎಲ್ಲಿಯಾದರೂ ಹೋಗಿ ನುಗ್ಗಾಡಿ ಬಿಲ್ವ ಪತ್ರೆಯನ್ನು ತಂದು ಬಿಡುತ್ತೇವೆ. ನಾನು ಪಚ್ಚೆ ಸೇವಂತಿಗೆ ಹೂಗಳನ್ನೇ ತರುವೆನು. ಏನು ಜಾದು ವಿದ್ಯೆ ಮಾರಾಯನಪ್ಪ. ಗೊತ್ತಾಯಿತು, ನಡೀರಿ ಹೋಗೋಣ. ಶಿಷ್ಯವೃಂದದವರು ಹೇಳಿದ ಹಾಗೆ ಈ ಬೇಸಿಗೆ ಕಾಲದಲ್ಲಿ ಹೂಗಳು ಸಿಗುವುದೇ ಕಷ್ಟ. ಅದರಲ್ಲಿ ಈ ಮಹಾದೇವನು ಎಲ್ಲಿಂದ ತರುವನು ಪರಿಮಳ ಪುಷ್ಪಗಳನ್ನು? ಇರಲಿ, ಇವನ ಹಿಂದೆಯೇ ಹೋಗಿ ಪರೀಕ್ಷಿಸಿ ನೋಡುವೆನು. ಪರೀಕ್ಷಿಸುವೆನು ನಾನು ಇವರ ಹಿಂದೆಯೇ ಹೋಗಿ ನೋಡುವೆ ನಾನು. ಪರೀಕ್ಷಿಸುವೆನು ನಾನು. ಪರೀಕ್ಷಿಸುವೆನು ನಾನು ಇವರ ಹಿಂದೆಯೇ ಹೋಗಿ ನೋಡುವೆ ನಾನು. ಪರೀಕ್ಷಿಸುವೆನು ನಾನು. ಎಲ್ಲಿ ಕೊಯ್ಯುವರು ಹೂಗಳ ಇವರು? ಎಲ್ಲಿ ಕೊಯ್ಯುವರು ಹೂಗಳ ಇವರು? ಬೆಲ್ಲನೆ ಹಿಂದೆಯೇ ಹೋಗುವೆ ನಾನು. ಬೆಲ್ಲನೆ ಹಿಂದೆಯೇ ಹೋಗುವೆ ನಾನು. ಪರೀಕ್ಷಿಸುವೆನು ನಾನು ಇವರ ಹಿಂದೆಯೇ ಹೋಗಿ ನೋಡುವೆ ನಾನು. ಪರೀಕ್ಷಿಸುವೆನು ನಾನು. ಬೇಸಿಗೆ ಜಳದ ಘೋರಾರಣ್ಯದೆ ಬೇಸಿಗೆ ಜಳದ ಘೋರಾರಣ್ಯದೆ ಎಲ್ಲಿ ಕೊಯ್ಯುವರು ಹೂಗಳ ಇವರು? ಎಲ್ಲಿ ಕೊಯ್ಯುವರು ಹೂಗಳ ಇವರು? ಪರೀಕ್ಷಿಸುವೆನು ನಾನು ಇವರ ಹಿಂದೆಯೇ ಹೋಗಿ ನೋಡುವೆ ನಾನು. ಪರೀಕ್ಷಿಸುವೆನು ನಾನು. ಪರೀಕ್ಷಿಸುವೆನು ನಾನು. ಪರೀಕ್ಷಿಸುವೆನು ನಾನು. ಓಹೋ, ಮಧ್ಯಾಹ್ನವಾಯಿತು. ಇನ್ನು ಗುರುಗಳ ಪೂಜೆಗೆ ನಾನು ಆಟ ಪಾಠಗಳಲ್ಲಿ ಕಾಲವನ್ನು ಕಳೆಯುತ್ತಾ ಹೋದರೆ ಹೊತ್ತು ಮೀರುವುದು. ಏನು ಮಾಡಲಿ? ಓಹೋ, ಮರೆತಿದ್ದೆನು. ಎಲೈ ಸರೀಸೃಪಗಳಿರ, ನೀವೆಲ್ಲರೂ ನಮ್ಮ ಗುರುಗಳ ಪೂಜೆಗೆ ಸುಗಂಧ ಬೀರುವ ಪುಷ್ಪಗಳಾಗಿರಿ. ವಿಧವೇ ದಾಸಾರ್ಪಗಳವೆ ಸಜಂದೋ ಚೇಳುಗಳೇ ವಿಧವೇ ದಾಸಾರ್ಪಗಳವೆ ಸಜಂದೋ ಚೇಳುಗಳೇ ಗುರು ಆದಿ ಗಣೇಶರರ ಗುರು ಆದಿ ಗಣೇಶರರ ಪೂಜೆಗೆ ನೀಡಲು ಪುಷ್ಪಗಳಾಗಿರೆ.
ಸರೀಸೃಪಗಳಿರ. ನೀವು ಚೀಚಿ ಎನಿಸಿಕೊಳ್ಳುವ ಈ ಜನ್ಮಗಳಿಂದ ಶತ ವರ್ಷಗಳಾದರೂ ಇಲ್ಲೇ ಇರಬೇಕಾದ ಈ ನೀಚ ಜನ್ಮಗಳ ಚಕ್ರವ್ಯೂಹದಿಂದ ಪಾರಾಗಿ ಆ ಪರಶಿವನ ಪಾದವನ್ನು ಸೇರಲು ನೀವೆಲ್ಲರೂ ಈಗಲೇ ಇಚ್ಛಿಸುವುದಾದರೆ ನಮ್ಮ ಗುರುಗಳು ಶಿವಲಿಂಗ ಪೂಜೆಗಾಗಿ ಕಾಯುತ್ತಿರುವ ಜಾತಿ ವಿಜಾತಿಗಳ ಪುಷ್ಪಗಳಾಗಿವೆ. ಸದ್ಗತಿಯನ್ನು ಕೊಡುವ ಸಲುವಾಗಿ ನಾನು ಈ ರೀತಿ ಮಾಡುತ್ತಿದ್ದೇನೆ. ಧನ್ಯನಾದೆನು ಮಹಾದೇವ, ಧನ್ಯನಾದೆನು. ಗುರುದೇವ, ನೀನೆನ್ನ ಪಾವನ ಮಾಡಿದೆಯ. ಹೇ ಪುಣ್ಯಮೂರ್ತಿ, ನಿನ್ನ ದರ್ಶನವನ್ನು ನೀಡು. ಕೈಲಾಸದಿಂದ ಬಂದವನಾದ ನೀನು ನನ್ನ ಸೇವೆಯನ್ನು ಮಾಡಲು ನಿನಗೆ ಪ್ರೀತಿ ನನ್ನ ಮೇಲೆ ಎಷ್ಟಿತ್ತು ಮಹಾದೇವ. ಹೇ ಪುಣ್ಯ ಪುರುಷನಾದ ಮಹಾದೇವನೇ, ನಾನು ನಿನಗೆ ಶರಣಯ್ಯ. ಈ ನನ್ನ ಪ್ರಭುಗಿರಿಯ ಮಠವು ಲೋಕಮಾನ್ಯವಾಗುವ ಕೃತಿಯು ನೀನಾದೆಯಯ್ಯ. ನೀನೆನ್ನ ಗುರುವಯ್ಯ, ನೀನೆನ್ನ ದೈವನಯ್ಯ. ಗುರುದೇವ, ನೀವೇನು ಕಂಡಿರೋ ಆ ಪುಣ್ಯ ಫಲ ಆ ಪರಮ ಪಾವನಾತ್ಮನಿಗಿರಲಿ. ನಾನು ನೆಪ ಮಾತ್ರ ಗುರುದೇವ. ನಡೆಯಿರಿ, ಪೂಜೆಗೆ ವೇಳೆಯಾಯಿತು. ಬಾ ಮಹಾದೇವ. ಕೃಷ್ಣನು ದೇವಾ ಪಾಮರನೋ ಕೃಪೆಯ, ಗುರುದೇವಾ ಪಾಮರನೋ ಕೃಪೆಯ, ಕೃಪೆಯ ಕೃಪೆಯ. ಗುರುದೇವ, ಕರುಣಾಸಾಗರ ಪರಮದಯಾಕರ, ಕರುಣಾಸಾಗರ ಪರಮದಯಾಕರ, ಕರ ಮುಗಿದು ನಿಮ್ಮ ಚರಣಕ್ಕೆ ನಮಿಸುವೆ, ಕರ ಮುಗಿದು ನಿಮ್ಮ ಚರಣಕ್ಕೆ ನಮಿಸುವೆ. ದೇವಾ ಪಾಮರನೊಳ್ಳೋ ಕೃಪೆಯ, ಗುರುದೇವಾ ಪಾಮರನೊಳ್ಳೋ ಕೃಪೆಯ, ಕೃಪೆಯ ಕೃಪೆಯ. ಗುರುದೇವ, ತಂದೆಯೋ ನೀವೇ, ತಾಯಿಯೋ ನೀವೇ, ತಂದೆಯೋ ನೀವೇ, ತಾಯಿಯೋ ನೀವೇ, ಬಂಧು ಬಳಗ ಎಲ್ಲವೂ ನೀವೇ, ಬಂಧು ಬಳಗ ಎಲ್ಲವೂ ನೀವೇ. ದೇವಾ ಪಾಮರನೊಳ್ಳೋ ಕೃಪೆಯ, ಗುರುದೇವಾ ಪಾಮರನೊಳ್ಳೋ ಕೃಪೆಯ, ಕೃಪೆಯ ಕೃಪೆಯ. ಗುರುಗಳಿಗೆ ನಮಸ್ಕರಿಸುವೆನು. ಅಯ್ಯ, ನಿನಗೆ ಮಂಗಳವಾಗಲಿ. ಮೇಲಕ್ಕೆ ನೀನು ಯಾರು? ಇಲ್ಲಿಗೆ ಬಂದಿರಲು ಕಾರಣವೇನು? ಗುರುದೇವ, ನಿಮ್ಮ ತುಟಿಯಲ್ಲಿನ ಚಂದುಟಿಯಲ್ಲಿನ ಉಸುನೆಗೆಯನ್ನು ನೋಡಿದರೆ ನಮ್ಮ ಕಷ್ಟ ಪರಿಹಾರವಾಗಬಹುದೆಂದು ತೋರುತ್ತದೆ. ನಾನು 16 ಗ್ರಾಮದ ಪ್ರಾಂತ್ಯದ ರಾಜ. ನನ್ನನ್ನು ನಂಜರಾಜ ಒಡೆಯರೆಂದು ಕರೆಯುವರು. ನಾನು ನನ್ನ ಸೈನ್ಯದೊಡನೆ ಮೂಗೂರು ಮಾರ್ಗವಾಗಿ ಅರದನಹಳ್ಳಿಗೆ ಪ್ರಯಾಣಿಸುತ್ತಿರುವಾಗ ದಾರಿಯ ಮಧ್ಯದಲ್ಲಿ ಗುರುದೇವ, ನಮ್ಮ ಸೈನಿಕರಿಗೆ ಬಹಳ ದೂರದಿಂದಲೂ ನೀರು ದೊರೆಯದೆ ಎಲ್ಲರೂ ದಾಹ ದಾಹ ಎಂದು ಪರಿತಪಿಸುತ್ತಿರುವೋ ಸ್ವಾಮಿ. ಆದ್ದರಿಂದ ತಾವು ತಮ್ಮ ಆಶ್ರಮದಲ್ಲಿ ಒಂದಿಷ್ಟು ನೀರನ್ನು ದಯಪಾಲಿಸಿದರೆ ನಮಗೆ ಪ್ರಾಣದಾನ ಮಾಡಿದಂತಾಗುತ್ತದೆ ಗುರುದೇವ. ನಂಜರಾಜ ಒಡೆಯರೇ, ಚಿಂತಿಸಬೇಡಿ.
ಮೊದಲಾಗಿ ಬಂದವರು ನೀವು ನಿಮ್ಮ ಬಾಯಾರಿಕೆಯನ್ನು ಪೂರೈಸಿಕೊಳ್ಳದೆ ನಿಮ್ಮ ಕಾಲಾಳುಗಳ ಯೋಗಕ್ಷೇಮವನ್ನು ಕೋರಿದ್ದರಿಂದ ಆ ಪರಶಿವನು ನಿಮಗೆ ಬೇಕಾವಲಾಗಿ ನಿಮ್ಮ ದೇಶದ ಮಕ್ಕಳು ಮೊಮ್ಮಕ್ಕಳು ದೈವಭಕ್ತರಾಗಿ ಹೆಸರನ್ನು ಪಡೆಯಲಿ. ನಿಮ್ಮಲ್ಲಿ ಭೂತದೆಯ ಪಶ್ಚಾತ್ತಾಪ ಬಹಳವಿದೆ. ಆದ್ದರಿಂದ ನಾನು ನಿಮ್ಮ ಮಾತನ್ನು ನಡೆಸಲೇಬೇಕು. ಆದರೆ ಪ್ರಾಣದಾನ ಮಾಡುವಷ್ಟು ಮಹಿಮಾ ನಾನಲ್ಲ. ಪ್ರಾಣದಾನ ಮಾಡುವುದು ಆ ಪರಮೇಶ್ವರನ ಇಚ್ಛೆ ಮತ್ತು ನಮ್ಮ ಸನ್ನಿಧಿಯ ಗುರುಗಳಾದ ಆದಿ ಗಣೇಶ್ವರರಿಗೆ ಸೇರಿದ ಮಾತಾಗಿದೆ. ನಾನು ನಿಮಗೆ ಒಂದಿಷ್ಟು ನೀರನ್ನು ಕೊಟ್ಟು ನಿಮ್ಮ ಬಾಯಾರಿಕೆಯನ್ನು ನಿವಾರಿಸಬಲ್ಲೆನು ಅಷ್ಟೇ. ಅದೋ ನಮ್ಮ ಗುರುಗಳೆಂದನೆಲ್ಲ ಇವರೇ ಈ ಪ್ರಭುಲಿಂಗ ಬೆಟ್ಟದ ಶೂನ್ಯ ಸಿಂಹಾಸನಾಧೀಶ್ವರರಾದ ಶ್ರೀ ಶ್ರೀ ಆದಿಗಣೇಶ್ವರರು. ಆದಿಗಣೇಶ್ವರರಿಗೆ ನಮಸ್ಕರಿಸುವೆನು. ಮಗು, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಗುರುದೇವ, ಗುರುದೇವ ಕಾಯೇ ಅಭಯವಾದಿ ಅಭಿವಂದಿತೆನೋ ಗುರುಪಥಕ್ಕೆ. ಗುರುದೇವ, ಗುರುದೇವ ಕಾಯೇ ಅಭಯವಾದಿ ಅಭಿವಂದಿತೆನೋ ಗುರುಪಥಕ್ಕೆ. ಗುರು ಮಾರ್ಗವಾಗಿ ಹರದಗಳಿಗೆ ಗುರು ಮಾರ್ಗವಾಗಿ ಹರದಗಳಿಗೆ ಸೈನ್ಯದೊಡನೆ ಹೊರಟಿಹ ನನಗೆ. ಗುರುದೇವ, ಸೈನ್ಯದೊಡನೆ ಹೊರಟಿಹ ನಮಗೆ. ಗುರುದೇವ ಕಾಯೇ ಅಭಯವ ನೀಡೈ ಅಭಿವಂದಿಪೆನು ಗುರುಪಥಕ್ಕೆ. ಮಾರ್ಗ ಮಧ್ಯದಿ ನೀನು ಸಿಗದೆ ಮಾರ್ಗ ಮಧ್ಯದಿ ನೀನು ಸಿಗದೆ ದಾಹ ದಾಹ ಎಲ್ಲೋ ಬಳಲುತ್ತಲಿರುವೆವೋ. ದಾಹ ದಾಹ ಎಲ್ಲೋ ಬಳಲುತ್ತಲಿರುವೆವೋ. ಗುರುದೇವ ಕಾಯೈ ಅಭಯವ ನೀಡೈ ವಂದಿಪೆನು ಗುರುಪಥಕ್ಕೆ. ಗುರುದೇವ, ನಾನು 16 ಗ್ರಾಮದ ಪ್ರಾಂತ್ಯದ ರಾಜ. ನನ್ನನ್ನು ನಂಜರಾಜ ಒಡೆಯರೆಂದು ಕರೆಯುವರು. ನಾನು ನನ್ನ ಸೈನ್ಯದೊಡನೆ ಮೂಗೂರು ಮಾರ್ಗವಾಗಿ ಅರೆದನಹಳ್ಳಿಗೆ ಪ್ರಯಾಣಿಸುತ್ತಿರುವಾಗ ದಾರಿಯ ಮಧ್ಯದಲ್ಲಿ ನೀರು ದೊರೆಯದೆ ಸೈನಿಕರೆಲ್ಲರೂ ದಾಹ ದಾಹ ಎಂದು ಬಳಲುತ್ತಿರುವರು ಸ್ವಾಮಿ. ಆದ್ದರಿಂದ ತಾವು ತಮ್ಮ ಆಶ್ರಮದಲ್ಲಿ ಒಂದಿಷ್ಟು ನೀರನ್ನು ದಯಪಾಲಿಸಿದರೆ ನಮ್ಮ ಸೈನಿಕರಿಗೆ ಪ್ರಾಣದಾನ ಮಾಡಿದಂತಾಗುತ್ತದೆ ಗುರುದೇವ. ಇಲ್ಲದಿದ್ದರೆ ನಮ್ಮ ಪ್ರಯಾಣವೇ ನಿಲ್ಲುವ ಹಾಗೆ ತೋರುತ್ತದೆ ಸ್ವಾಮಿ. ಗುರುದೇವ, ಮಹಾದೇವ, ಇಂದಿನ ರಾಜ ಮಹಾರಾಜರುಗಳಲ್ಲಿ ಲೋಕ ಕಲ್ಯಾಣಕ್ಕೆ ಸಾಧನೆ ಎಂದರೆ ಈ ನಂದರಾಜ ಒಡೆಯರೇ. ಹೇಗೆಂದರೆ ಅವರು ತಮ್ಮ ಬಾಯಾರಿಕೆಯನ್ನು ಪೂರೈಸಿಕೊಳ್ಳದೆ ಅವರ ಕಾಲಾಳುಗಳ ಯೋಗಕ್ಷೇಮವನ್ನು ಕೋರಿದ್ದರಿಂದ ಇಂಥವರ ಸೇವೆ ನಮಗೆ ಬಲು ಅವಶ್ಯಕವೆಂದು ಕಾಣುತ್ತದೆ ಗುರುದೇವ. ಮಗು, ನಿನ್ನ ಇಷ್ಟವೇ ನನ್ನ ಇಷ್ಟ. ಆ ಪರಶಿವನ ಇಷ್ಟವೂ ಅದೇ ಆಗಿರುತ್ತದೆ. ಇವರಿಗೊಂದಷ್ಟು ನೀರನ್ನೂ ದಯಪಾಲಿಸು. ಆಗಬಹುದು ಗುರುದೇವ. ನಂಜರಾಜ ಒಡೆಯರೇ, ತೆಗೆದುಕೊಳ್ಳೇ ನೀರನ್ನು. ಗುರುದೇವ, ಈ ಒಂದು ಚಿಕ್ಕ ಸೋರೆ ಬುಳ್ಳೆಯ ನೀರು ಇಡೀ ನಮ್ಮ ಸೈನಿಕರ ದಾಹವನ್ನು ತಣಿಸುವುದೇ ಗುರುದೇವ. ನಂಜರಾಜ ಒಡೆಯರೇ, ಈ ನಮ್ಮ ಮಹಾದೇವನು ಒಂದೇ ಒಂದು ಗಳಿಗೆಯಲ್ಲಿ ಬೆಟ್ಟವನ್ನೇರಿ ಹರಿದು ಬರುವ ಗಂಗೆಯ ಕಾಲುವೆಯನ್ನೇ ಮಾಡಬಲ್ಲ. ನೀವು ನೋಡುತ್ತಿರುವುದು ಚಿಕ್ಕ ಸೋರೆ ಬುರುಡೆಯಾದರೂ ಅದರಲ್ಲಿ ಬಹಳಷ್ಟು ನೀರಿದೆ. ಹೋಗಿ ನಿಮ್ಮ ಚದುರಂಗ ಬಲದ ಸೈನ್ಯದ ದಾಹ ನಿವಾರಣೆ ಮಾಡಿಕೊಳ್ಳಿ.
ಮಹದಾಜ್ಞೆ ಗುರುದೇವ. ಆದಿ ಗಣೇಶ್ವರರಿಗೆ ನಮಸ್ಕರಿಸುವೆನು. ನಂಜರಾಜ ಒಡೆಯರೆ, ನಿಮಗೂ ನಿಮ್ಮ ಸೈನಿಕರಿಗೆಲ್ಲಿಗೂ ದಾಹ ನಿವಾರಣೆ ಆಯಿತೆ? ಗುರುದೇವ, ಈ ಒಂದು ಚಿಕ್ಕ ಸೋರೆ ಬೂಡೆಯ ನೀರು ಇಡೀ ನಮ್ಮ ಸೈನಿಕರ ದಾಹವನ್ನು ತಣಿಸಿದರೂ ಕೂಡ ಈ ಸೋರೆ ಬೂಡೆಯಲ್ಲಿ ಸಾಕಷ್ಟು ನೀರು ಹಾಗೆಯೇ ಇರಬೇಕಾದರೆ ಈ ಮಹಾತ್ಮರೆಂದು ತಾವು ದಯಮಾಡಿ ನನಗೆ ತಿಳಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಗುರುದೇವ. ನಂಜರಾಜ ಒಡೆಯರೆ, ಇವನು ಮಹಾದೇವ, ಇವನೊಬ್ಬ ಶರಣ, ಶರಣರಲ್ಲಿ ಮಹಾಶರಣ. ಗುರುದೇವ, ನನ್ನನ್ನು ಆ ರೀತಿ ಹೊಗಳಬೇಡಿ, ದಯವಿಟ್ಟು ಕ್ಷಮಿಸಿರಿ. ನಂಜರಾಜ ಒಡೆಯರೆ, ನನ್ನ ಹೆಸರು ಮಹಾದೇವ ನಿಜ, ಆದರೆ ಈ ಪ್ರಭುಲಿಂಗ ಬೆಟ್ಟದ ಶೂನ್ಯ ಸಿಂಹಾಸನಾಧೀಶ್ವರರು ನಮ್ಮ ಪೂಜ್ಯ ಗುರುದೇವರು ಆದ ಆದಿ ಗಣೇಶ್ವರರು ಹೇಳಿದ ಶರಣ ನಾನಲ್ಲ. ನಮ್ಮ ಸೇವೆಯಲ್ಲಿ ನೀವು ಕಿಂಚಿತ್ತು ತಣಿದಿರುವುದಾದರೆ, ಆಶ್ಚರ್ಯಪಡುವುದಾದರೆ ಅದೆಲ್ಲವೂ ಈ ನಮ್ಮ ಪೂಜ್ಯ ಗುರುಗಳ ಅನುಗ್ರಹ ಮತ್ತು ಆಶೀರ್ವಾದವೇ ನಿಜವೆಂಬುದನ್ನು ಮಾತ್ರ ಮರೆಯದು. ಗುರುದೇವ, ನಂಬಲೇ ಬಿಡಲೇ ಎಂಬುದೊಂದು ಸಂಶಯವು ನನ್ನನ್ನು ಕಾಡುತ್ತಿತ್ತು ಗುರುದೇವ. ಈಗ ನಾನು ಅದನ್ನು ತಮ್ಮ ಬಳಿಯಲ್ಲಿ ಪರಿಹರಿಸಿಕೊಂಡಂತಾಯಿತು ಗುರುದೇವ. ನಂಜರಾಜ ಒಡೆಯರೆ, ನೀವು ಬಗೆಹರಿಸಿಕೊಂಡ ಸಂಶಯದ ಅಂಶ ಯಾವುದು? ಗುರುದೇವ, ಒಕ್ಕಲಕ್ಕೆ ಒಂದು ಬೇಳೆ ಒಂದು ಬದನೆಕಾಯಿ ಹಾಕಿ ಲಕ್ಷದ ಮೇಲೆ 96,000 ಗಣಗಳಿಗೆ ಉಣಬಡಿಸಿದ ಕಲ್ಯಾಣ ಪಟ್ಟಣದ ನೀಲಮ್ಮ, ಅಕ್ಕ ಮಹಾದೇವಿ, ಶಂಕರ ದಾಸಿಮಯ್ಯ, ಬಸವೇಶ್ವರರು ದಾಸೋಹದಲ್ಲಿ ತೋರಿದ ಪವಾಡಗಳನ್ನು ನಾನು ಕೃತಿಯಿಂದ ಕೇಳಿದೆನು ಅಷ್ಟೇ ಗುರುದೇವ. ಈಗ ನಿಜ ಶರಣರ್ಯಾರೆಂದು ಪ್ರತ್ಯಕ್ಷವಾಗಿ ಕಂಡು ನಾನು ಪುನೀತರಾದೆನು ಗುರುದೇವ. ಅಪ್ಪ ಮಹಾದೇವ, ತಾವು ಇಲ್ಲಿಯಾದರೂ ಇರಿ ಮತ್ತೆಲ್ಲಿಯಾದರೂ ಇರಿ, ಆದರೆ ನಿಮ್ಮ ಕೃಪಾ ಕಟಾಕ್ಷ ನಮ್ಮ ರಾಜವಂಶತ್ವದ ಮೇಲೆ ಸದಾ ಇರಬೇಕೆಂದು ನಾನು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಗುರುದೇವ. ನಂಜರಾಜ ಒಡೆಯರೆ, ಅದೆಲ್ಲವೂ ಈ ನಮ್ಮ ಪೂಜ್ಯ ಗುರುಗಳಿಗೆ ಅರ್ಪಿತವಾಗಲಿ. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಮಹದಾಜ್ಞೆ ಗುರುದೇವ. ಮಹಾದೇವ, ಗುರುದೇವ, ನೀನು ಎಂತಹ ಮಾಯಕಾರನಪ್ಪ. ಬಾ ಮಗು, ಒಂದು ಸಾರಿ ನನ್ನನ್ನು ಆಲಂಗಿಸು. ಕೃಪೆ ಮಾಡಿ ಗುರುದೇವ. ನಿನ್ನೀ ಆಲಂಗನದಿಂದ ನನ್ನಲ್ಲಿರುವ ಪಾಪಗಳು ಅಳಿದು ಹೋಗಲಿ. ನಿನ್ನ ನಿಜ ಸ್ವರೂಪವನ್ನು ಮರೆಮಾಚಿ ನನ್ನ ಸೇವೆಯನ್ನು ಮಾಡುತ್ತಿರುವ ದಿನದಿಂದಲೂ ನನಗೆ ಅಯ್ಯೋ ಎನಿಸುತ್ತಿದೆ. ನೀನು ಮಹಾದೇವನಲ್ಲ, ಮಾಯಕಾರ ಮಹಾದೇವ. ಗುರುದೇವ, ಎನ್ನವರು ಎನ್ನನ್ನು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಹಿಕ್ಕಿದರೆಂಬ ಆ ಬಸವಣ್ಣನವರ ವಚನವು ನೆನಪಾಗುತ್ತಿದೆ. ಶೂಲವಿಕ್ಕಿ ನನ್ನನ್ನು ಹಿರಿಯದಿರಿ, ನನ್ನನ್ನು ಆ ರೀತಿ ಹೊಗಳಬೇಡಿರಿ ಗುರುದೇವ. ಮಹಾದೇವ, ನೀನು ಯಾರೆಂಬುದನ್ನು ನಾನು ಬಲ್ಲೆ, ಆದರೆ ನನಗೆ ವಯಸ್ಸಾಯಿತು. ಈ ಶೂನ್ಯ ಸಿಂಹಾಸನದ ಪಟ್ಟಾಧಿಕಾರವನ್ನು ನೀನು ವಹಿಸಿಕೊಳ್ಳಲೇಬೇಕು ಮಹಾದೇವ. ಗುರುದೇವ, ನಾನು ಎಲ್ಲಿಯಾದರೂ ಇರಲು ಅಥವಾ ಓಡಿ ಹೋಗಲು ಮಹಾಜ್ಞಾನಿಗಳು ಲೋಕ ಕಲ್ಯಾಣದ ಜೊತೆಗೆ ತಮ್ಮ ತಪೋಬಲವೆಂಬ ತೈಲವನ್ನು ಹೊಯ್ದು ಬೆಳೆಸಿರುವ ಈ ಶೂನ್ಯ ಸಿಂಹಾಸನವೆಲ್ಲಿ ನಾನೆಲ್ಲಿ? ಅಂಥವರಿಗೆ ನಾನು ಸೇವೆ ಮಾಡಬೇಕು, ಅದು ನನ್ನ ಹಿರಿಯ ಆಸೆ. ಈ ಶೂನ್ಯ ಸಿಂಹಾಸನವು ಇನ್ನೂ ತಮ್ಮ ಪಾದ ಸ್ಪರ್ಶವನ್ನು ಬಯಸುತ್ತಿದೆ. ಇದಕ್ಕೆ ನೀವು ಒಬ್ಬರೇ ಅರ್ಹರು ಗುರುದೇವ. ಮಹಾದೇವ, ಈ ಶೂನ್ಯ ಸಿಂಹಾಸನದ ಪಟ್ಟಾಧಿಕಾರವು ನೀನಲ್ಲದೆ ಮತ್ಯಾರು ಹೊರಲಾರರು ಮಹಾದೇವ. ಶರಣರಲ್ಲಿ ಮಹಾಶರಣನಾದ ನೀನು ಈ ಶೂನ್ಯ ಸಿಂಹಾಸನದ ಪಟ್ಟಾಧಿಕಾರವನ್ನು ಸ್ವೀಕರಿಸಲೇಬೇಕು ಮಹಾದೇವ. ಗುರುದೇವ, ಗುರುವೇ ನಾನೇ ಪಾಠವನರಲಾರೆ ಕ್ಷಮಿಸಿ. ಗುರುವೇ ನಾನೇ ಪಾಠವನರಲಾರೆ ಕ್ಷಮಿಸಿ. ವಿನಯದಳು
ವಿನಯದಳು ಬೇಡವನೆ ದೊರೆದರ ಪಟ್ಟವನ ವರಲಾರೆ ಗುರುದೇವ. ವಿನಯದಳು ಬೇಡವನೆ ದೊರೆದರ ಪಟ್ಟವನ ವರಲಾರೆ ಗುರುವೇ ನಾನೇ ಪಾಠವನರಲಾರೆ ಚಲಿಸಿ ಚಲಿಸಿ ಚಲಿಸಿ. ಗುರುದೇವ, ನಾನು ಖಂಡಿತವಾಗಿಯೂ ಈ ಶೂನ್ಯ ಸಿಂಹಾಸನದ ಪಟ್ಟಾಧಿಕಾರದ ಭಾರವನ್ನು ನಾನು ಮಾತ್ರ ವಹಿಸಿಕೊಳ್ಳಲಾರದು ಗುರುದೇವ. ನನ್ನನ್ನು ದಯವಿಟ್ಟು ಕ್ಷಮಿಸಿರಿ. ಮಹಾದೇವ, ನಾನು ನಿನ್ನ ಗುರುವಲ್ಲವೇ? ನಿನ್ನ ಶಿಷ್ಯ ವೃತ್ತಿಗೆ ತಕ್ಕ ಗುರು ಕಾಣಿಕೆಯನ್ನು ಸಂದಾಯ ಮಾಡಬೇಕಲ್ಲವೇ? ಇದಕ್ಕೆ ಉತ್ತರ ಹೇಳು ನೋಡೋಣ. ಹೇಗೆ ಗುರುವೇ? ಸಂಶಯವೇ? ಈ ಶಿಷ್ಯನ ಮೇಲೆ ನಿಮಗೆ ಸಂಶಯವೇ? ಕೋಪಿಸಿಕೊಳ್ಳಬೇಡಿ ಗುರುದೇವ, ಆಜ್ಞೆ ಮಾಡಿರಿ. ನಾನು ನಿಮಗೆ ಬೇಕಾದ ಗುರು ಕಾಣಿಕೆಯನ್ನು ನಾನು ನಮ್ಮ ಶಿರಸಾವಹಿಸಿ ಅರ್ಪಿಸುತ್ತೇನೆ. ಅಪ್ಪಣೆ ಮಾಡಿರಿ ಗುರುದೇವ. ಮಹಾದೇವ, ಈ ಶೂನ್ಯ ಸಿಂಹಾಸನದ ಪಟ್ಟಾಧಿಕಾರವನ್ನು ವಹಿಸಿಕೊಳ್ಳುವುದರಿಂದ ನನಗೆ ಸಂದಾಯ ಮಾಡಬೇಕಾದ ಗುರು ಕಾಣಿಕೆಯು ಸಂದಾಯವಾಗುತ್ತದೆ ಮಹಾದೇವ. ಇದಕ್ಕೆ ನಿನಗೆ ಈ ಬಂಧನ. ಗುರುದೇವ, ಇದು ಪರೀಕ್ಷೆ, ಅಗ್ನಿ ಪರೀಕ್ಷೆ. ಈ ಶೂನ್ಯ ಸಿಂಹಾಸನವನ್ನೇರಿ ಛತ್ರಿ ಚಾಮರಗಳಿಂದ ಕಾಲಾಳುಗಳಿಂದ ಪೂಜೆ ಸಲ್ಲಿಸಿಕೊಂಡರೆ ಅದು ಲೋಕ ಕಲ್ಯಾಣವಾಗಲಾರದು. ಅದು ನನ್ನ ಇಚ್ಛೆಯೂ ಅಲ್ಲ. ದೀನ ದರಿದ್ರರಿಗೆ ಗುಟುಕು ನೀಡುವುದಾಗಬೇಕು. ಪಾಪಿಗಳಿಗೆ ಪಾಪ ವಿಮುಕ್ತರನ್ನಾಗಿ ಮಾಡಿ ಕ್ರಾಂತಿಕಾರಕ ಬೋಧೆಗಳನ್ನು ಕಾರ್ಯತಃ ಮಾಡಿ ತೋರಿಸಬೇಕು. ಮುಕ್ತಿ ಪಥವನ್ನು ಹೊಂದಿದವರಾಗಿ ಮಾನವ ಮತ್ತು ಸಮಾಜದ ಕಲ್ಯಾಣವನ್ನು ಬಯಸುವವರಿಗೆ ಮತ್ತು ಅದಕ್ಕಾಗಿ ದುಡಿಯುವವರಿಗೆ ನಾನು ಸೇವೆ ಸಲ್ಲಿಸಬೇಕು. ಗುರುದೇವ, ನಾನು ನಿಮಗೆ ನೀಡಬೇಕಾದ ಗುರು ಕಾಣಿಕೆಯು ಈ ಶೂನ್ಯ ಸಿಂಹಾಸನದ ಪಟ್ಟಾಧಿಕಾರದ ಭಾರವನ್ನು ನಾನು ವಹಿಸಿಕೊಳ್ಳುವುದರ ಮೂಲಕವೇ ತಮಗೆ ಸೇರುವುದಾದರೆ ಅದನ್ನು ನನ್ನ ಶಿರದ ಮೇಲೆ ಒತ್ತಿದ್ದೇನೆ. ತಾವಿನ್ನೂ ನಿಶ್ಚಿಂತರಾಗಿರಿ ಗುರುದೇವ. ಆದರೆ ನಾನು ಹೆಚ್ಚು ಕಾಲ ಬರಲಾರೆ. ನನ್ನಲ್ಲಿ ಆ ಶಕ್ತಿ ಇಲ್ಲ. ಈ ಸತ್ಯದ ನುಡಿಯನ್ನು ನಾನು ಪ್ರಥಮದಲ್ಲಿಯೇ ತಮಗೆ ನಿವೇದಿಸುತ್ತಿದ್ದೇನೆ ಗುರುದೇವ. ಮಹಾದೇವ, ಒತ್ತಷ್ಟು ದಿನ ಅವರು ಮಹಾದೇವ. ಆದರೆ ಈ ಆದಿ ಗಣೇಶ್ವರರ ನಂತರ ಈ ಶೂನ್ಯ ಸಿಂಹಾಸನದ ಪಟ್ಟಾಧಿಕಾರ ಬರಿದಾಯಿತೆಂಬ ಅಪಕೀರ್ತಿ ಒಂದು ತಪ್ಪಿದರೆ ಅಷ್ಟೇ ಸಾಕು. ಕೃಪೆ ಮಾಡಿ ಗುರುದೇವ. ಬಾ ಮಗು, ಈ ಶೂನ್ಯ ಸಿಂಹಾಸನದ ಪಟ್ಟಾಧಿಕಾರವನ್ನು ಸ್ವೀಕರಿಸು. ಉಲ್ಟ ಜಯ ಜಯ ಶ್ರೀ 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 ಶೂನ್ಯ ಸಿಂಹಾಸನಾಧೀಶ್ವರ ಮಹಾದೇವ ಪ್ರಭುವಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ನನ್ನಪ್ಪ ಮಾಯ್ಕಾರ ಮಹದೇಶ್ವರರು ಸಿಂಹಾಸನ ರೂಢರಾಗಿದ್ದು ಮುಂದಿನ ಎಲ್ಲ ಕಲ್ಯಾಣವು ಇವರಿಗೆ ಸೇರತಕ್ಕದ್ದು ಎಂದು ನನ್ನ ಆತ್ಮಸಾಕ್ಷಿಯಿಂದ ಪ್ರಸಿದ್ಧಿಪಡಿಸುತ್ತಿದ್ದೇನೆ. ಮಹಾದೇವ ಪ್ರಭುವಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಪೂಜ್ಯ ಗುರುದೇವರೇ, ಶಿಷ್ಯವೃಂದದವರೇ ಮತ್ತು ಸಭಿಕರೇ, ಈ ಶೂನ್ಯ ಸಿಂಹಾಸನದ ಶಿಷ್ಯೋತ್ತಮರೇ ಮತ್ತು ಈ ಪ್ರಭುಲಿಂಗ ಬೆಟ್ಟದ ನಾಗರಿಕ ಅಣ್ಣಂದಿರೇ ತಮ್ಮಂದಿರೇ, ಪೂಜ್ಯ ಗುರುಗಳಾದ ಆದಿ ಗಣೇಶ್ವರರ ಮತ್ತು ತಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ನಾನು ಈ ಶೂನ್ಯ ಸಿಂಹಾಸನದ ಗದ್ದುಗೆಯನ್ನು ಏರಿದ್ದೇನೆ. ಇನ್ನು ಮುಂದೆ ಈ ಗದ್ದುಗೆಯ ಸಿರಿ ಸಂಪತ್ತು, ವೈಭವ ಮತ್ತು ಮಂಗಳವು ಲೋಕ ಕಲ್ಯಾಣಕ್ಕಾಗಿ ಮೀಸಲಿರಿಸಲು. ಶರಣೋ
ಶಿವಲಿಂಗವನ್ನು ಹೊರಗಿ ನಿದ್ರೆ ಮಾಡುತ್ತಿರುವನು. ನಾನೀಗಲೇ ಅಲ್ಲಿಗೆ ಹೋಗಿ ಪಾರ್ವತಾ ದೇವಿಯನ್ನು ಎಚ್ಚರಗೊಳಿಸುವೆನು. ಮಹಾದೇವ ಮಹಾದೇವ. ಬಡತನದ ಜೊತೆಗೆ ಬಡಿದಾಡುವ, ಸುಖವನ್ನು ಅರಸಿ ಅಲೆದಾಡುವ, ಹೊಸತೊಂದು ದಿನವೂ ಹುಡುಕಾಡುವ, ಛಲವನ್ನು ಬಿಡದೆ ನಡೆದಾಡುವ, ಛಲವನ್ನು ಬಿಡದೆ ನಡೆವ. ಛಲವನ್ನು ಬಿಡದೆ ನಡೆವ, ಇದು ಎಂತ ಲೋಕವಯ್ಯ. ಹೊಸ ತಲವ ಕೊಡುವ, ಹೊಸ ವಿಷಯ ಅರಿವ, ಬಯಕೆ ತರುವ, ಇದು ಎಂತ ಲೋಕವಯ್ಯ. ಮಹಾದೇವ 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 ಮಹಾದೇವ. ನೀನು ಅಲ್ಲಿ, ಮಹಾದೇವಿಯು ಇಲ್ಲಿ. ಇದು ಒಂದು ವಿಧದ ಶಿಕ್ಷೆ ಮಹಾದೇವಿ ಪಾರ್ವತಿಗೆ. ತಾಯಿ ಮಹಾದೇವಿಗೆ ಈ ನಾರದನ ಪ್ರಣಾಮಗಳು. ಯಾರು? ಓ ನಾರದ, ಯಾವಾಗ ಬಂದೆ? ನಾನು ನಿದ್ರೆಯಲ್ಲಿ ಅಸ್ವಸ್ಥವಾಗಿದ್ದೇನೆ. ಈ ಬ್ರಹ್ಮಾಂಡವೇ ನಿನ್ನ ಸೀರೆಯಾಗಿ ಕುಪ್ಪಸವಾಗಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರೇ ನಿನಗೆ ದಾಸನಾಗಿ ಕಾವಲಿರುವಾಗ, ಮಹಾದೇವಿಯು ಎಂದು ಯಾವಾಗಲೂ ಸರ್ವಭೂಷಣ ಭೂಷಿತನೇ ಹೊರತು ಅವನಿಗೆ ಅಸ್ತವ್ಯಸ್ತವೆಂಬುದೇ ಇಲ್ಲ. ತಾಯಿ ಮಹಾದೇವಿ ಕ್ಷೇಮದಿಂದಿರುವಿರಿ ತಾನೆ? ನಾರದ, ಇದೇನು ನೀನು ಮಾತನಾಡುತ್ತಿರುವುದು? ನನ್ನ ಶಿವನು ಈ ಕೈಲಾಸದಲ್ಲಿರಲ್ಲದೆ ನನಗೆಲ್ಲಿ ಕ್ಷೇಮ? ನನ್ನ ಶಿವನು ನನ್ನ ಕೈಲಾಸಕ್ಕೆ ಬಂದರೆ ಈ ಶಿವಗೆ ಕ್ಷೇಮವಾಗುವುದು. ನನಗೆ ಇದೇ ಶಿಕ್ಷೆಯಲ್ಲವೇ ನಾರದ? ಇಂತಹ ಶಿಕ್ಷೆಗಳು ತಮಗೆ ಆಗಾಗ ಆಗದಿದ್ದರೆ ನಮ್ಮ ಮಹಾದೇವನನ್ನು ಏನು ಮಾಡಿಬಿಡುತ್ತಿದ್ದೀರೋ ಅಲ್ಲವೇ ತಾಯಿ? ಆಹಾ ನಾರದ, ನಿನ್ನದು ಯಾವಾಗಲೂ ಇದೇ ಕೆಲಸ ನೋಡು. ಉರಿಯುವ ಬೆಂಕಿಗೆ ಎಣ್ಣೆಯ ಸುರಿದಂತೆ ನೀನು ಮಾತನಾಡುತ್ತಿರುವೆ. ನನ್ನ ಮಹಾದೇವನು ಎಲ್ಲಿ ಹೋದರೂ ಅವನಿಗೆ ಎಷ್ಟೊಂದು ಭಕ್ತರಿರುವರು ನಿನಗೆ ತಿಳಿಯುವುದಿಲ್ಲವೇ? ಹೋಗಲಿ ಬಿಡಿ ತಾಯಿ, ಅವರ ಚಿಂತೆ ಅವರಿಗೆ. ನೀವು ನೆನೆಯುತ್ತಿರುವಿರಿ ಅಷ್ಟೇ, ಆ ಮಹಾದೇವನು ನಿಮ್ಮನ್ನು ನೆನೆಯುತ್ತಿರುವನೇ? ಹೋಗಲಿ ಬಿಡಿ ತಾಯಿ ಆ ಮಾಯಕಾರನ ಸುದ್ದಿಯನ್ನು. ಆಹಾ ನಾರದ, ನನ್ನ ಮಹಾದೇವನು ಮಹದೇಶ್ವರನಾದಾಗ ಆ ಲಿಂಗದಲ್ಲಿ ಕಂಡ ದೃಶ್ಯವನ್ನು ನೆನೆದರೆ ನನಗೆ ಬಾರದ ನಿದ್ರೆಯು ನಿನಗೆ ತಿಳಿದಿಲ್ಲ ನಾರದ? ತಾಯಿ ಹೌದು, ಆದರೆ ಪರಶಿವನು ಬರಬಹುದು, ಆದರೆ ಲೋಕ ಬಿಡಬೇಕಲ್ಲ. ಅವನ ಎಲ್ಲ ಕಾರ್ಯಗಳು ಸ್ಥಾಪಿತವಾದಾಗ ದಣಿದು ಬಂದ ಶಿವನನ್ನು ಆಧರಿಸಿ, ಆದರೆ ಮುನಿಯಬೇಡಿ ಎಚ್ಚರ. ಆಹಾ ನಾರದ, ಎಂತಹ ಮಾತನ್ನು ನುಡಿದೆ. ನನ್ನ ಮಹದೇಶ್ವರನು ಮುನಿದರೆ ಒಲಿಯೋದಿಲ್ಲವೆಂದು ನನಗೆ ತಿಳಿದಿದೆ. ಆದರೆ ನನ್ನ ಮಹದೇಶ್ವರನನ್ನು ನೆನೆದರೆ ಅವನು ನಂಬಿದ ಭಕ್ತರನ್ನು ಎಂದಿಗೂ ಕೈ ಬಿಡವಿಲ್ಲವೆಂದು ನನಗೆ ತಿಳಿದಿರುವುದು. ನಾರದ, ನೀನು ಸಂಗೀತ ಲೋಲ. ಇಂದು ನನ್ನ ಮನಸ್ಸಿಗೇಕು ಬೇಸರವಾಗುತ್ತಿರುವುದು. ಎಲ್ಲಿ ಒಂದು ಹಾಡನ್ನು ಹಾಡನ್ನಾಗು. ಆಡುವೆನು ತಾಯಿ. ಈ ತಿರುಪೆ ದಾಸನ ಗೀತ ಗಾಯನದಿಂದ ನಿನ್ನ ಬೇಸರ ನೀಗಲಿ. ಆಡುವೆನು ಕೇಳು ತಾಯಿ. ಶಂಕರೇ ನಿಮ್ಮ ಚರಣವಾ ಬದಿಸುತ್ತೆ ಶರಣಾಗತನ ಮಹಾದೇವ ಮಹಾದೇವ. ವಾಣಿ ಗಂಗಾಧರನ ರಾಣಿ ಕಿಶಾರದ
ಪೂರ್ಣವಾಗಲಾರದು. ನೀನು ಶೂನ್ಯ ಸಿಂಹಾಸನಾಧೀಶ್ವರನಾಗಿ ಉಳಿಯದೆ ನಿನ್ನ ಪಯಣವನ್ನು ಮುಂದೆ ಬೆಳೆಸುವವನಾಗಿದ್ದಿ. ಹೇ ಯೋಗೀಶ್ವರ, ನೀನು ಪ್ರಭುಗಿರಿಯ ಶೂನ್ಯ ಸಿಂಹಾಸನವನ್ನು ಹೊರಗೆ ನಿಂತು ಯೋಚಿಸುತ್ತಿರುವುದನ್ನು ತ್ರಿಕಾಲ ಜ್ಞಾನಿಯು ನಿನ್ನ ಭಕ್ತನೂ ಆದ ನನಗೆ ಅರಿವಾಗುತ್ತಿದೆ. ನಿನ್ನ ಒಂದು ನೆಲೆಯು ಕೋಟಿ ಕೋಟಿ ಭಕ್ತ ಗಣಗಳಿಗೆ ಶುಭವನ್ನು ಸಿರಿಯನ್ನು ತರುವಂತಾಗಿ ನಿನ್ನ ಪಯಣವು ಯಶಸ್ವಿಯಾಗಲಿ, ಲೋಕ ಕಲ್ಯಾಣವಾಗಲಿ, ಮಹಾ